ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು ಕೆ ಎಸ್ ಆರ್ ಪಿ ಮತ್ತು CRDR ಆಗಿರ್ಬೋದು ಮತ್ತು PC ಎಕ್ಸಾಮ್ಗಳ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಬಹುದು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ನೀವು ಕಡ್ಡಾಯವಾಗಿ ಸಾಲ್ವ್ ಮಾಡಿರಬೇಕು ಮತ್ತು ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಆಪ್ಷನ್ಗಳನ್ನು ನೀವು ಒಂದು ಎಲಿಮಿನೇಟ್ ಮಾಡ್ತಾ ಬರಬೇಕು ಅಂತ ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಟಾರ್ಗೆಟ್ KSRP ಅಂತ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಟಾರ್ಗೆಟ್ KSRP ಅಂದರೆ ಕೇವಲ KSRPಗೆ ಅಷ್ಟೇ ಸೀಮಿತ ಆಗಿರಲ್ಲ. CRDR, ಸಿವಿಲ್ PC ಆಗಿರ್ಬೋದು, ಎಕ್ಸೈಸ್ ಗಾರ್ಡ್ ಆಗಿರ್ಬೋದು ಮತ್ತು ಕೆಲವೊಮ್ಮೆ PSIಗಳಿಗೂ ಸಹ ಇದು ರಿಪೀಟ್ ಆಗಿರೋದ್ರಿಂದ ಆಲ್ಮೋಸ್ಟ್ PSI ಪ್ರಶ್ನೆ ಪತ್ರಿಕೆಗಳನ್ನು ಸಹ ತೊಗೊಳ್ತಿದ್ದೀನಿ, ಪ್ಲಸ್ PC ಪ್ರಶ್ನೆ ಪತ್ರಿಕೆಯನ್ನು ಸಹ ನಿಮಗೆ ತೊಗೊಳ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಇಂದು ನಮ್ಮ ನಮಗೆ ಮೊದಲನೇ ಪ್ರಶ್ನೆ, ಯಾರೆಲ್ಲ ದಯವಿಟ್ಟು ವಿಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ವರೆಗೂ ಮಾಡಿದ್ವಿ. ಇದು ಇವತ್ತಿನ ಒಂದು ಕ್ಲಾಸು ಪಾರ್ಟ್ 4 ಆಗಿರ್ತದೆ ಸ್ನೇಹಿತರೆ. ದಯವಿಟ್ಟು ಹಳೆ ಒಂದು ಕ್ಲಾಸಸನ್ನು ನೋಡಿಬಿಟ್ಟೆ ನೀವು ಮುಂದಕ್ಕೆ ಬರಬೇಕು. ನಮ್ಮ ಒಂದು ತ್ರಿವೇಣಿ BM ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲೇ ನಿಮಗೆ ಎಲ್ಲನೂ ಸಹ ಲಿಂಕ್ ಸಿಗ್ತಾ ಬರ್ತದೆ. ಸೊ ದಯವಿಟ್ಟು ಎಲ್ಲನೂ ಸಹ ನೋಡಿಕೊಂಡು ಬನ್ನಿ, ಯಾಕಂದರೆ ಕೆಲವೊಂದಕ್ಕೆ ಇಂಟರ್ಲಿಂಕ್ ಕೊಡ್ತಾ ಇರ್ತೀನಿ. ನಿಮಗೆ ಆ ಟೈಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಆಲ್ರೆಡಿ ಹೇಳಿರ್ತೀನಿ, ಮತ್ತು ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಎಲ್ಲನೂ ಇಂಪಾರ್ಟೆಂಟ್ ಹೇಳಿರ್ತೀನಿ. ದಯವಿಟ್ಟು ಹಳೆ ಕ್ಲಾಸನ್ನು ನೋಡಿಕೊಂಡು ಮುಂದುವರಿತಾ ಬರಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಲಿಂಕ್ ಸರ್ಚ್ ಮೂಲಕ ಜಾಯ್ನ್ ಆಗ್ತಾ ಬನ್ನಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಲಿಂಕ್ ಥ್ರೂ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಓಕೆ, ಇಂದಿನ ಒಂದು ಮೊದಲನೇ ಪ್ರಶ್ನೆ ನಿಮ್ಗೆ ಹೇಳಿದ್ದೀನಿ, KSRP ಆರ್ಟ್ ಟಾಪಿಕ್ಸ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದೇನು, ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ತುಂಬ ಪ್ರಶ್ನೆಗಳು ಕೇಳ್ತಾರೆ, ಅದರಲ್ಲೂ ಶಿಲಾಯುಗಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದೆ. ಸೊ ಹಂತವಾಗಿ ನಿಮಗೆ ಎಲ್ಲ ಟಾಪಿಕ್ಗಳನ್ನು ಸಹ ಕವರ್ ಮಾಡ್ಕೊಳ್ತಾ ಬರ್ತೀನಿ. ಸೊ ತುಂಬ ಕೇರ್ಫುಲ್ ಆಗಿ ನೀವು ಓದ್ತಾ ಬರ್ಬೇಕು ಸ್ನೇಹಿತರೆ. ಓಕೆ, ಇಂದಿನ ಮೊದಲನೇ ಪ್ರಶ್ನೆ, ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕಾಲದ ಜನರ ಪ್ರಮುಖ ಕಸುಬು ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದೇನೆ. ಯಾಕಂದರೆ ಮಾನವ ಭೂಮಿ ಮೇಲೆ ಉಗಮವಾದ ನಂತರ ನಮಗೆ ಶಿಲಾಯುಗಗಳು ಅಂತ ಡಿವೈಡ್ ಮಾಡ್ತಾ ಬರ್ತಾರೆ. ಆ ಶಿಲಾಯುಗಗಳಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ಕಡ್ಡಾಯವಾಗಿ ಓದಿರಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ನಮಗೆ ಒಂದು ಇತಿಹಾಸ ಅಂತ ಬಂದಾಗ ಎಲ್ರಿಗೂ ಗೊತ್ತು, ಇತಿಹಾಸದ ಪಿತಾಮಹ ಅಂತ ನಾವು ಹೆರೋಡಟಸ್ ಅವ್ರನ್ನ ಕರಿತೀವಿ. ಯಾರು ಇತಿಹಾಸದ ಪಿತಾಮಹ ಅಂತ ನಾವು ಹೆರೋಡಟಸ್ ಅವ್ರನ್ನ ಕರಿತೀವಿ. ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇತಿಹಾಸದ ಪಿತಾಮಹ ಅಂದರೆ ಹೆರೋಡಟಸ್ ಅವರಾಗಿರ್ತಾರೆ. ನಂತರ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ ಬ್ರೂಸ್ ಫುಟ್ ಆಗಿರ್ತಾರೆ. ಭಾರತದ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾನೆ. ಪ್ರಾಗೈತಿಹಾಸ ತುಂಬಾ ಇಂಪಾರ್ಟೆಂಟು. ಪ್ರಾಗೈತಿಹಾಸದ ಪಿತಾಮಹ ರಾಬರ್ಟ್ ಬ್ರೂಸ್ ಫುಟ್ ಆಗಿರ್ತಾರೆ. ಇತಿಹಾಸದ ಪಿತಾಮಹ ಅಂತ ಕೇಳಿದರೆ ಹೆರೋಡಟಸ್ ಅವರಾಗಿರ್ತಾರೆ ಸ್ನೇಹಿತರೆ. ಇನ್ನು ನಮಗೆ ಭಾರತದ ಒಂದು ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರಿತಾ ಅಂತ ಪ್ರಶ್ನೆ ಕೇಳ್ತಾನೆ. ಕಲ್ಲಣನನ್ನು ಕರಿತಾ ಬರ್ತಾನೆ. ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ ಕಲ್ಲಣ ಅಂತ ಬರ್ತಾರೆ, ಅವರು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಆಧುನಿಕ ಇತಿಹಾಸದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಆಧುನಿಕ ಇತಿಹಾಸದ ಪಿತಾಮಹ, ಮಾಡರ್ನ್ ಫಾದರ್ ಆಫ್ ಹಿಸ್ಟ್ರಿ ಯಾರು ಅಂತ ಕೇಳಿದರೆ ಒಬ್ಬ ಲಿಯೋಪಾಲ್ಡ್ ಮಾನ್. ಓಕೆ, ಲಿಯೋಪಾಲ್ಡ್ಮಾನ್ ಅಂತ ಬರ್ತಾನೆ. ಲಿಯೋಪಾಲ್ಡ್ಮಾನ್ ರ್ಯಾಂಕೆ ಅಂತ ಬರ್ತಾನೆ, ಜರ್ಮನಿ ದೇಶದವನು. ಈತನನ್ನು ಆಧುನಿಕ ಭಾರತದ ಇತಿಹಾಸದ ಪಿತಾಮಹ, ಬರೀ ಇತಿಹಾಸದ ಪಿತಾಮಹ ಕೇಳಿದರೆ ಹೆರೋಡಟಸ್, ಆಧುನಿಕ ಭಾರತದ ಇತಿಹಾಸದ ಪಿತಾಮಹ ಕೇಳಿದರೆ ಲಿಯೋಪಾಲ್ಡ್ಮಾನ್ ರ್ಯಾಂಕೆ, ಭಾರತದ ಇತಿಹಾಸದ ಪಿತಾಮಹ ಅಂತ ಕೇಳಿದರೆ ಕಲ್ಲಣ, ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತ ಕೇಳಿದರೆ ರಾಬರ್ಟ್ ಬ್ರೂಸ್ ಫುಟ್ ಅವರಾಗಿರ್ತಾರೆ. ಇನ್ನು ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಅಂತ ಕೇಳಿದರೆ BL ರೈಸ್, ಕರ್ನಾಟಕದ. ಓಕೆ, ಇಲ್ಲಿ ಇಂಪಾರ್ಟೆಂಟು, ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ BL ರೈಸ್ ಅವರಾಗಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ತಾನೆ. ಓಕೆ, ಈಗ ನಾವು ಬೇಸಿಕ್ಕಾಗಿ ಇಷ್ಟು ಅಂಶಗಳನ್ನು ಇತಿಹಾಸ ಇಂಟ್ರೊಡಕ್ಷನ್ ಅಂತ ಬಂದಾಗ ನೀವು ತಿಳ್ಕೊಂಡಿರಬೇಕು. ಈಗ ಪ್ರಶ್ನೆಗೆ ನಾವು ಡೈರೆಕ್ಟ್ ಹೋಗ್ತಾ ಬರೋಣ ಸ್ನೇಹಿತರೆ. ನಮಗೆ ಈ ಶಿಲಾಯುಗ ಅಂತ ಬಂದಾಗ ಒಂದು ಜನರ ಮುಖ್ಯ ಕಸುಬು ಯಾವುದಾಗಿತ್ತು? ವ್ಯವಸಾಯನ, ಪಶುಸಂಗೋಪನಾ, ಮೀನುಗಾರಿಕೆನ, ಅಥವಾ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆನ ಅಂತ ಕೇಳ್ತಾ ಬರ್ತೀನಿ. ಯಾಕಂದರೆ ಇವೆಲ್ಲವೂ ಮನುಷ್ಯನಿಗೆ ಗೊತ್ತು. ಬಟ್ ಶಿಲಾಯುಗ ಅಂತ ಬಂದಾಗ ಮನುಷ್ಯ ಹಂತವಾಗಿ ಬೆಳವಣಿಗೆ ಬರ್ತಾನೆ. ಏನು ಮಂಗನಿಂದ ಮಾನವ ಅಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಓದಿರ್ತೀವಲ್ಲ, ಹಂತದ ಬೆಳವಣಿಗೆಯಿಂದ ಇವನು ಬಂದಿರ್ತಾನೆ ಸ್ನೇಹಿತರೆ. ಈ ಶಿಲಾಯುಗ ಅಂತ ಬಂದಾಗ ನಾವು 3 ಭಾಗಗಳನ್ನಾಗಿ ಇವುಗಳನ್ನು ಡಿವೈಡ್ ಮಾಡ್ತಾ ಬರ್ತೀವಿ. ಶಿಲಾಯುಗ ಅಂತ ಬಂದಾಗ ತುಂಬಾ ಎಕ್ಸಾಮ್ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಮಾಡ್ತಾ ಬರ್ತಾರೆ. ಅದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಒಂದು ಹಳೆ ಶಿಲಾಯುಗ ಆಗಿರ್ಬೋದು, ನಂತರ ಮಧ್ಯ ಶಿಲಾಯುಗ ಆಗಿರ್ಬೋದು, ಮತ್ತು ನವಶಿಲಾಯುಗ ಆಗಿರ್ಬೋದು. ತುಂಬಾ ಇಂಪಾರ್ಟೆಂಟು. ಸೊ ಈ ಹಳೆ ಶಿಲಾಯುಗಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತಾರೆ ಅನ್ನೋದ್ರ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತಾ ಬರ್ತಾನೆ. ಇನ್ನು ಮಧ್ಯ ಶಿಲಾಯುಗಕ್ಕೆ ಮಧ್ಯ ಎಮ್ಮಿಂದ ಶುರು ಆಗುತ್ತೆ, ಮೀಸೋ ಅಂತ ನೆನ್ಪಿಟ್ಕೋಬೇಕು. ಓಕೆ, ಮೀಸೋಲಿಥಿಕ್ ಏಜ್ ಆಗಿರ್ಬೋದು. ನಂತರ ನವಶಿಲಾಯುಗಕ್ಕೆ ನವ ಅಂದರೆ ಎನ್ನಿಂದ ಶುರುವಾಗುತ್ತೆ, ಇದು ಇಂದ ಶುರುವಾಗುತ್ತೆ, ನಿಯೋಲಿಥಿಕ್ ಅಂತ ನೆನ್ಪಿಟ್ಕೋಬೇಕು. ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ ಅವಾಗ. ಓಕೆ,
ನಿಯೋಲಿಥಿಕ್ ಏಜ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಎಕ್ಸಾಮಲ್ಲಿ ಇವನ್ನ ನಿಮಗೆ ಆರ್ಡರ್ ವೈಸ್ ಕೇಳ್ತಾನೆ ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ. ತುಂಬ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಹಳೆ ಶಿಲಾಯುಗ ಅಂದರೆ ಪ್ಯಾಲಿಯೋಲಿಥಿಕ್. ಓಕೆ, ನಂತರ ಮಧ್ಯ ಶಿಲಾಯುಗ ಅಂತ ಬಂದಾಗ ಮೀಸೋಲಿಥಿಕ್ ಅಂತ ಕರಿತಾರೆ ನೋಡಿ, ಎಮ್ ನೆನ್ಪಿಟ್ಕೊಳ್ಳಿ. ಇನ್ನು ನವಶಿಲಾಯುಗ ಅಂತ ಬಂದಾಗ ನಿಯೋಲಿಥಿಕ್, ಇಲ್ಲಿ ಎನ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ, ಇಂಗ್ಲೀಷಲ್ಲಿ ಬರೀರಿ ಅಂತ ಕೇಳ್ತಾನೆ. ಅಥವಾ ಮೀಸೋಲಿಥಿಕ್ ಏಜ್ ಅಂದರೆ ಏನು ಅಂತ ಕೇಳ್ತಾನೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಈ ರೀತಿ ಆಪ್ಷನ್ಗಳನ್ನು ನಿಮಗೆ ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಶಿಲಾಯುಗದಲ್ಲಿ ಮತ್ತೆ ನಮಗೆ ಲೋಹಯುಗ ಅಂತ ಬರ್ತವೆ, ಅಲ್ಲಿ ತಾಮ್ರ ಮತ್ತು ಕಬ್ಬಿಣ ಯುಗ ಬರ್ತವೆ. ಅದ್ರ ಬಗ್ಗೆ ಏನು ಓದೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ನಮಗೆ ಈಗ ಈ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಳ್ತಾ ಬರೋಣ. ಯಾಕಂದರೆ ಶಿಲಾಯುಗದಲ್ಲಿ ನಮಗೆ ಹಳೆ ಶಿಲಾಯುಗ ಅಂತ ಬಂದಾಗ ಮನುಷ್ಯ ನಮಗೆ ಮುಂಚೆ ಎಲ್ಲ ಅವನಿಗೆ ಏನು ಮಾಡಬೇಕನ್ನೋದೇ ಗೊತ್ತಿರಲ್ಲ. ಬಟ್ ಈ ಹಳೆ ಶಿಲಾಯುಗ ಅಂತ ಬಂದಾಗ ಈ ಹಳೆ ಶಿಲಾಯುಗದಲ್ಲಿ ಓಕೆ, ತುಂಬ ಸಿಂಪಲ್ ಆಗಿ ನೋಡಿ, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಇದೆಯಲ್ಲ, ಈ ಪ್ಯಾಲಿಯೋಲಿಥಿಕ್ ಏಜ್ ಎಂಬ ಪದವನ್ನು ನೀಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಜಾನ್ ಲುಬಾಕ್ ನೆನ್ಪಿಟ್ಕೋಬೇಕು. ಜಾನ್ ಲುಬಾಕ್ ಎಂಬಾತನು ಈ ಹಳೆ ಒಂದು ಪ್ಯಾಲಿಯೋಲಿಥಿಕ್ ಏಜ್ ಎಂಬ ಒಂದು ಪದವನ್ನು ಬಳಸ್ತಾ ಬರ್ತಾನೆ ಸ್ನೇಹಿತರೆ. ಈ ಹಳೆಯ ಶಿಲಾಯುಗದಲ್ಲಿ ಮಾನವನಿಗೆ ಒಂದು ಆಹಾರ ಸಂಗ್ರಹಣೆ ಮಾಡೋದಕ್ಕೆ ಬರ್ತಾ ಇತ್ತು, ಅದು ತುಂಬಾ ಇಂಪಾರ್ಟೆಂಟು. ನಂತರ ಈತ ಒಂದು ಪ್ರಾಣಿ ಬೇಟೆಯನ್ನು ಆಡ್ತಾ ಇದ್ದ. ಓಕೆ, ಬೇಟೆಗಾರಿಕೆಯಲ್ಲಿ ಅವನು ನಿಪುಣನಾಗಿದ್ದ ಸ್ನೇಹಿತರೆ, ಅದನ್ನು ಸಹ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಓಕೆ, ಇನ್ನು ಮಡಿಕೆಗಳನ್ನು ಸಹ ಇವರು ಉಪಯೋಗಿಸ್ತಾ ಇದ್ರು, ಬೆಂಕಿಯನ್ನು ಸಹ ಇವರು ಉಪಯೋಗಿಸ್ಕೊಳ್ತಾ ಇದ್ರು. ಮತ್ತು ಈ ಕಾಲದ ಮನುಷ್ಯನಿಗೆ ಏನೆಂದು ಕರಿತಿದ್ರು ಅಂದರೆ ಇಲ್ಲಿ ಬೆಣಚುಕಲ್ಲು ಯೂಸ್ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಹಳೆ ಶಿಲಾಯುಗದ ಮಾನವನಿಗೆ ಬೆಣಚುಕಲ್ಲಿನ ಮಾನವ ಅಂತಲೂ ಸಹ ಕರಿತಾ ಬರ್ತಾ ಇದ್ರು ಸ್ನೇಹಿತರೆ. ನೆನಪಲ್ಲಿ ಇಟ್ಕೋಬೇಕು. ಒಂದು ಕ್ವಾರ್ಟ್ಜೈಟ್ ಅಂತ ಇಂಗ್ಲೀಷಲ್ಲಿ ಕರಿತಾ ಬರ್ತಾರೆ, ತುಂಬಾ ಇಂಪಾರ್ಟೆಂಟು. ಬೆಣಚುಕಲ್ಲಿಗೆ ಒಂದು ಕ್ವಾರ್ಟಟೈಸ್ ಅಂತ ಕರಿತಾ ಬರ್ತಾರೆ, ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡಿರಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಸಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಓಕೆ, ತುಂಬ ಸಿಂಪಲ್ ಆಗಿರೋದು, ಬೇಸಿಕ್ ಕೇಳ್ತಾ ಬನ್ನಿ. ಈಗಂದರೆ ಶಿಲಾಯುಗ ಅಂತ ಬಂದಾಗ ಇದಕ್ಕೆ ಕ್ಲಾಸ್ 1 ರಿಂದ 2 ಅವರ್ ಬೇಕಾಗುತ್ತೆ ಯೂಟ್ಯೂಬ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದರೆ. ಬಟ್ ಇದನ್ನು ನೀವು ಇಷ್ಟು ತಿಳ್ಕೊಂಡಿದ್ರೆ ಬೇಸಿಕ್ ತಿಳ್ಕೊಬೇಕು, ಅದ್ರ ಜೊತೆ ಎಕ್ಸ್ಟ್ರಾ ವರ್ಕನ್ನು ನೀವು ಮಾಡ್ಕೊಳ್ತಾ ಬರಬೇಕು. ಇನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಈ ಶಿಲಾಯುಗದ ಬಗ್ಗೆ ಡಿಫ್ರೆಂಟ್ ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ, ಇದನ್ನು ಬಿಟ್ಟು ಎಕ್ಸ್ಟ್ರಾ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಬಟ್ ಇಲ್ಲಿಗೆ ಇಂಟರ್ಲಿಂಕ್ ಮಾಡ್ತಾ ಬರ್ತೀನಿ. ನೀವು ಆ ಸಂದರ್ಭದಲ್ಲಿ ಇಷ್ಟು ಹೇಳಿರೋದನ್ನ ನೆನೆಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಈಗ ಪ್ರಶ್ನೆ ನೋಡಿದರೆ ಉತ್ತರ ನಿಮಗೆ ತುಂಬ ಸುಲಭವಾಗಿ ಗೊತ್ತಾಗ್ತಾ ಬರುತ್ತೆ. ಇಂಥ ಪ್ರಶ್ನೆಗಳೆಲ್ಲ ತುಂಬ ಸಿಲ್ಲಿ ಪ್ರಶ್ನೆಗಳಾಗಿರ್ತವೆ, ಎಲ್ರಿಗೂ ಸಹ ಉತ್ತರ ಗೊತ್ತಿರುತ್ತೆ. ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಆಗಿರ್ತದೆ ಸ್ನೇಹಿತರೆ. ಓಕೆ, ಪ್ರಾಚೀನ ಶಿಲಾಯುಗದ ಕಾಲದ ಜನರ ಪ್ರಮುಖ ಕಸುಬು ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನೋಡಿ, ನಾನು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಆಲ್ರೆಡಿ ಓದಿರೋರಿಗೆ ಇವೆಲ್ಲ ಸಿಲ್ಲಿ ಅನಿಸ್ತಾ ಬರ್ಬೋದು. ಬಟ್ ಇಲ್ಲಿ ನಾವು ಮೇನ್ ಬೇಸಿಕ್ಕಾಗಿ ಇಲ್ಲಿ ಫ್ರೆಷರ್ಸು ಸಹ ಗ್ರೂಪಲ್ಲಿ ಇರ್ತಾರೆ, ಆವ್ರೇಜಾಗಿ ಓದಿರೋರು ಇರ್ತಾರೆ, ತುಂಬ ಚೆನ್ನಾಗಿ ಎಕ್ಸಲೆಂಟ್ ಓದಿರೋರು, ಆಲ್ರೆಡಿ ಫಿಸಿಕಲೆಲ್ಲ ಹೋಗ್ಬಿಟ್ಟು 1:1 ಬರ್ದಿರೋರು ಸಹ ಇರ್ತಾರೆ. PSI ಅಂತ ಓದಿರೋ ಇನ್ನೂ ಡೆಪ್ತಾಗಿ ಸಹ ಓದಿರ್ತೀರ. ಬಟ್ ನಮ್ಮ ದೃಷ್ಟಿ ಏನು, ಓಲ್ಡ್ ಕ್ವಶನ್ ಪೇಪರ್ನ ಯಾವ ರೀತಿ ನೀವು ಬಿಡಿಸ್ಬೇಕು. ಯಾಕಂದರೆ ಹಳೆ ಪತ್ರಿಕೆಗಳನ್ನು ಎಲ್ಲರೂ ತೊಗೊಂಡಿರೋಕ್ಕಾಗಲ್ಲ. ಬಟ್ ನಾವು ಅದನ್ನು ಕ್ಲೀನಾಗಿ ಯಾವ ರೀತಿ ನೀವು 360 ಓದ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳನ್ನು ಇಲ್ಲಿ ತೊಗೊಳ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿರ್ತೀನಿ. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಓಕೆ, ಇಷ್ಟೂ ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡೆ ಪ್ರತಿಯೊಬ್ಬರಿಗೂ ಅರ್ಥ ಆಗಂಗೆ ಕ್ಲಾಸ್ ಮಾಡ್ತಾ ಬರ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಹೋಗ್ತಾ ಡೆಪ್ತ್ ಕ್ವಶನ್ಗಳನ್ನು ತೊಗೊಳ್ತಾ ಬರ್ತೀನಿ. ಈಗ ನಂತರ 2ನೇ ಪ್ರಶ್ನೆ ನೋಡ್ತಾ ಬರೋಣ. ಇದು ಇತಿಹಾಸದ ಪ್ರಶ್ನೆ ಆಗಿರುತ್ತೆ. ಎಸ್, 2ನೇ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಲ್ಲ ಸಬ್ಜೆಕ್ಟಲ್ಲೂ ಒಂದೊಂದು ಪ್ರಶ್ನೆಗಳನ್ನು ತೊಗೊಳ್ತಾ ಬರ್ತೀನಿ. ಮುಂದಿನ ದಿನಗಳಲ್ಲಿ ಸೈನ್ಸು ಮತ್ತು ಎಕನಾಮಿಕ್ಸ್ ಸಹ ಆಡಪ್ ಆಗ್ತಾ ಬರುತ್ತೆ, ಆ್ಯಂಡ್ ಕರೆಂಟ್ ಅಫೇರ್ಸ್ ಸಹ ಆಡಪ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಸ್ಟಾರ್ಟಿಂಗ್ ಎಲ್ರಿಗೂ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಬಂದಿದ್ದೀನಿ. ಓಕೆ, ಭಾರತದಲ್ಲಿ ಸಂವಿಧಾನದ ಒಂದು ಕರಡು ತಯಾರಿಕೆಯ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತೇನೆ. ಕರಡು ತಯಾರಿಕೆ ಅಂತ ಬಂದಾಗ ನಮಗೇನೋ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ನೀವೇನು ಓದ್ತೀರೋ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ಬೇಕಾಗುತ್ತೆ. PSI 1998 ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ ಇದು. ಓಕೆ, ಭಾರತದಲ್ಲಿ ಒಂದು ಕರಡು ತಯಾರಿಕೆಯ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದು, JB ಕೃಪಲಾನಿನ, ಅಥವಾ ಬಾಬು ರಾಜೇಂದ್ರ ಪ್ರಸಾದ್, ಅಥವಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ, ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸೊ ನಮಗೆ ಕರಡು ಸಮಿತಿ ಅಂತ ಬಂದಾಗ ನೀವು ಏನೆಲ್ಲ ಮಾಹಿತಿಗಳನ್ನು ಕಂಪಲ್ಸರಿ ತಿಳ್ಕೊಬೇಕು ಅನ್ನೋ ಒಂದು ತಿಳಿಸ್ಕೊಡ್ತಾ ಬರ್ತೀನಿ. ಕರಡು ಸಮಿತಿ, ಓಕೆ, ಕರಡು ಸಮಿತಿ ಅಂತ ಬಂದಾಗ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತಾ ಬರ್ತೀವಿ, ಇಂಗ್ಲೀಷಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತಾ ಬರ್ತೀವಿ. ಸೊ ಮೊದಲನೇ ಪ್ರಶ್ನೆ ಯಾವಾಗಲೂ ಕೇಳೋದು ಕರಡು ಸಮಿತಿ ಮೇಲೆ ಏನು ಕೇಳ್ತಾನೆ ಅಂತ ಹೇಳಿದರೆ, ಈ ಕರಡು ಸಮಿತಿ ಅಂತ ಬಂದಾಗ ನಮಗೆ ಇದು ರಚನೆ ಆದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಕರಡು ಸಮಿತಿ ರಚನೆ ಆದಂತಹ ವರ್ಷ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಆಗಸ್ಟ್ 29, 1947 ಏನು ನಮಗೆ ಸಂವಿಧಾನ ಜಾರಿಗೆ ಬರುತ್ತೆ, ಒಂದು ಸ್ವಾತಂತ್ರ್ಯ ಸಿಗುತ್ತಲ್ಲ ಸ್ನೇಹಿತರೆ, ಅದಾಗಿ 14 ದಿನಗಳಿಗೆ ಇದನ್ನು ಶುರು ಮಾಡ್ತಾ ಬರ್ತಾರೆ. ಆಗಸ್ಟ್ 29, 1947 ಇದನ್ನು ಕರಡು ಸಮಿತಿ, ಅದ್ರ ಬಗ್ಗೆ ಸಂವಿಧಾನದ ಬಗ್ಗೆ ಏನೆಲ್ಲ ಇರಬೇಕು, ಸಂವಿಧಾನ ಏನೆಲ್ಲ ಒಳಗೊಂಡಿರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಕ್ಕೋಸ್ಕರ ಇದನ್ನು ರಚನೆ ಮಾಡಿರ್ತಾರೆ ಸ್ನೇಹಿತರೆ. ಇದರಲ್ಲಿ ಒಟ್ಟು ಸದಸ್ಯರು ಎಷ್ಟಿದ್ರು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ಸದಸ್ಯರು ಎಷ್ಟಿದ್ರು ಅಂತ ಪ್ರಶ್ನೆ ಕೇಳ್ತಾರೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಇದರ ಅಧ್ಯಕ್ಷ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಇದು ಸಹ ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ.
ಓಕೆ, ನಂತರ ಎಷ್ಟು ಜನ ಸದಸ್ಯರಿದ್ರ ಜೊತೆಗೆ ಇನ್ನು ಯಾವ ರೀತಿಯ ಎಕ್ಸಾಮಲ್ಲಿ ಇದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಒಟ್ಟು ಸದಸ್ಯರು ಎಷ್ಟಿದ್ರು ಕರಡು ಸಮಿತಿಲಿ ಅಂತ ಪ್ರಶ್ನೆ ಕೇಳ್ತಾನೆ, ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಅವ್ರನ್ನ ಸೇರಿ ನಮಗೆ ಒಟ್ಟು 7 ಜನ ಸದಸ್ಯರನ್ನು ಒಳಗೊಂಡಿದೆ ಸ್ನೇಹಿತರೆ. ಅಧ್ಯಕ್ಷರು ಯಾರು ಅಂತ ಕೇಳಿದರೆ ನಮ್ಮ ಒಂದು ಅಂಬೇಡ್ಕರ್ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಇನ್ನು ಸದಸ್ಯರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಎಕ್ಸಾಮಲ್ಲಿ 2 ರೀತಿ ಪ್ರಶ್ನೆ ಕೇಳ್ತಾನೆ. ಒಂದು ಕರಡು ಸಮಿತಿಯ ಸದಸ್ಯರು ಯಾರು ಅಂತ ನಿಮಗೆ ಒಂದು 1 2 3 4 5 6 ಅಂತ ಕೊಟ್ಬಿಟ್ಟು ಯಾರಾಗಿದ್ರು ಅಂತ ಕೇಳ್ತಾ ಬರ್ಬೋದು, ಅಥವಾ 4 ಆಪ್ಷನ್ಗಳನ್ನು ಕೊಟ್ಟು ಯಾರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು, ಅಥವಾ ನಿಮಗೆ ಇನ್ನೂ ಬೇರೆ ರೀತಿಯೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಒಂದೊಂದಾಗಿ ನೋಡ್ತಾ ಬರೋಣ. ಓಕೆ, ಇಲ್ಲಿದೆ ನೋಡಿ, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಪಿತಾಮಹ, ಭಾರತದ ಸಂವಿಧಾನದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಇದು ಡ್ರಾಫ್ಟಿಂಗ್ ಕಮಿಟಿ ನಮಗೆ ಯಾವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಪ್ರಕಾರ ಒಂದು 1947 ಇದನ್ನು ಆಯ್ಕೆ ಮಾಡಲಾಗ್ತದೆ. ಸೊ ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲೆಕ್ಟ್ ಆಗಿರ್ತಾರೆ ಸ್ನೇಹಿತರೆ. ಇದಕ್ಕೆ ಪ್ರೆಸಿಡೆಂಟ್ ಆಗಿನೂ ಸಹ ಒಂದು ಸೆಲೆಕ್ಷನ್ ಅನ್ನು ತಗೊಂಡಿರ್ತಾರೆ. ನಂತರ ಈ ಒಂದು ಕಮಿಟಿಯನ್ನು ನಮಗೆ ಸರ್ಕ್ಯುಲೇಟ್ ಮಾಡಿದ್ದು ಯಾವಾಗ ಅಂತ ಕೇಳ್ತಾನೆ. ಫೆಬ್ರವರಿ 21, 1948 ಈ ಕಮಿಟಿ ಕಂಪ್ಲೀಟ್ ಮಾಹಿತಿನ ಅದಕ್ಕೆ ತಿಳಿಸ್ಕೊಡ್ತಾ ಬರುತ್ತೆ. ಅದನ್ನು ಸಬ್ಮಿಟ್ ಅನ್ನು ಸಹ ಮಾಡ್ತಾ ಬರ್ತದೆ ಸ್ನೇಹಿತರೆ. ಓಕೆ, ನಮಗೆ ಡ್ರಾಫ್ಟಿಂಗ್ ಕಮಿಟಿ ಟೋಟಲ್ ಎಷ್ಟು ಜನ, 7 ಜನ ಮೆಂಬರ್ಸ್ ಅನ್ನ ಇದು ಒಳಗೊಂಡಿತ್ತು. ಓಕೆ, ಅವ್ರು ಯಾವ ಪ್ರಶ್ನೆ ಕೇಳ್ತಾರೆ. ಅಧ್ಯಕ್ಷತೆ ಅಂತ ಬಂದಾಗ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗ್ತಾ ಬಂದಿರ್ತಾರೆ. ನಂತರ ಈ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಇದೆ ನೋಡಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಕರಡು ಸಮಿತಿಯ ವಿಶೇಷ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕರಡು ಸಮಿತಿಯ ಒಂದು ವಿಶೇಷ ಪರಿಶೀಲನಾ, ತುಂಬಾ ಇಂಪಾರ್ಟೆಂಟು. ಓಕೆ, ವಿಶೇಷ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಕರಡು ಸಮಿತಿಯ ವಿಶೇಷ ಪರಿಶೀಲನಾ ಸಮಿತಿಯ ಅಧ್ಯಕ್ಷ. ನೋಡಿ, ಕರಡು ಸಮಿತಿ ಅಧ್ಯಕ್ಷ ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್, ಕರಡು ಸಮಿತಿಯ ವಿಶೇಷ ಪರಿಶೀಲನಾ ಸಮಿತಿ ಅಧ್ಯಕ್ಷ ಅಂತ ಕೇಳಿದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು DP ಕೈತನ್ ಅಂತ ಒಬ್ರು ಬರ್ತಾರೆ. ಈ DP ಕೈತನ್ ಅವರು ಇದರಿಂದ ಯಾವುದೋ ಅವರಿಗೆ ಹುಷಾರಿಲ್ಲದ ಕಾರಣ ಇವರಿಗೆ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಈ DP ಕೈತನ್ ಅವರ ಸ್ಥಾನವನ್ನು TT ಕೃಷ್ಣಮಾಚಾರಿ ಅವರಿಗೆ ನೀಡ್ತಾ ಬರ್ತಾರೆ. ಇಲ್ಲಿದೆ ನೋಡಿ, TT ಕೃಷ್ಣಮಾಚಾರಿ ಅಂತಿದೆ ನೋಡಿ, ಇವರಿಗೆ ಈ ಸ್ಥಾನವನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. DP ಕೈತನ್ ಅವರ ಒಂದು ಅನಾರೋಗ್ಯದ ಬಳಿಕ ಅವರ ಒಂದು ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡಲಾಯಿತು ಅಂತ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಯನ್ನು ಕೇಳಿದರೆ TT ಕೃಷ್ಣಮಾಚಾರಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ತುಂಬ ಸಿಂಪಲ್ ನೋಡಿ, K ಇದೆ, ಇಲ್ಲೂ K ಇದೆ, ಅವ್ರನ್ನೇ ಆಯ್ಕೆ ಮಾಡಿದ್ರು. ಅಂದರೆ ಕೈತನ್ ಅವರ ಬದಲು ಕೃಷ್ಣಮಾಚಾರಿ ಅನ್ನೋದನ್ನ ನೆನ್ಪಿಟ್ಕೋಬೇಕು. 2 K ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ನೀವು ಉತ್ತರಗಳನ್ನು ಗುರುಸ್ತಾ ಬರ್ತೀವಿ. ಈ ರೀತಿಯಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅಲ್ಲಿ ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಓಕೆ, ನಂತರ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನೆಕ್ಸ್ಟ್ N ಮಾಧವರಾವ್ ಇದೆ ನೋಡಿ, ಇವರು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಇಲ್ಲೂ ಸಹ ಅಷ್ಟೇ N ಮಾಧವರಾವ್ ಒಬ್ಬರು ಮರಣವಂತರೆ. ಯಾರು ಅಂತ ಕೇಳಿದರೆ ಅವರ ಹೆಸರು ಬಂದು ನಮಗೆ BL ಮಿತ್ತಲ್ ಅಂತ ಬರ್ತಾರೆ. BL ಮಿತ್ತಲ್ ನೆನ್ಪಿಟ್ಕೋಬೇಕು. ಈತ ಇರ್ತಾರೆ. ಇವರು ಸಹ ಅನಾರೋಗ್ಯದ ಕಾರಣದಿಂದ ಇವರು ಸಹ ರಿಸೈನ್ ಅನ್ನು ಮಾಡ್ತಾ ಬರ್ತಾರೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಇವ್ರ ಸ್ಥಾನಕ್ಕೆ ಬಂದಿದ್ದು ಮಾಧವ ರಾವ್ ಅವರಾಗಿರ್ತಾರೆ. ಸೊ ಇಲ್ಲೂ ಅಷ್ಟೇ ನೋಡಿ, M ಇಂದ ಶುರು ಆಗುತ್ತೆ, ಇವರು M ಇಂದ ಶುರು ಆಗುತ್ತೆ. ಮಿತ್ತಲ್ ಅವರು ಹೋಗಿದ್ದು ಮಿತ್ತಲ್ ಅವರು ಹೋದ ತಕ್ಷಣ ಯಾರು ಬಂದರು ಕರಡು ಸಮಿತಿಗೆ ಅಂತ ಪ್ರಶ್ನೆ ಕೇಳಿದರೆ ಮಾಧವರಾವ್. ಇನ್ನು ಕೈತನ್ ಅವರು ಹೋದ ತಕ್ಷಣ ಯಾರು ಸಮಿತಿಗೆ ಬಂದರು ಅಂತ ಕೇಳಿದರೆ ಕೃಷ್ಣಮಾಚಾರಿ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು K ಮುನ್ಷಿ ಅವರು ಇದರಲ್ಲಿ ಕಮಿಟಿಯಲ್ಲಿ. ಸೊ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಹೇಳಿದ್ನಲ್ಲ ಏನು ಡಿಫ್ರೆನ್ಸು ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪಿಟ್ಕೋ. ಒಟ್ಟು ಸದಸ್ಯರು ಇನ್ಕ್ಲೂಡಿಂಗ್ ಅಧ್ಯಕ್ಷರು ಕೇಳಿದರೆ 7 ಜನ ಆಗಿರ್ತಾರೆ, ನೆನ್ಪಿಟ್ಕೋಬೇಕು. ಅಧ್ಯಕ್ಷರನ್ನು ಬಿಟ್ಟು ಎಷ್ಟು ಜನ ಸದಸ್ಯರಿದ್ರು ಅಂತ ಕೇಳಿದರೆ 6 ಜನ ಆಗಿರ್ತಾರೆ. ಯಾವ ರೀತಿ ಬೇಕಾದ್ರೂ ನಿಮಗೆ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾನು ಹೇಳಿರುವಂಥ ಅಂಶಗಳು ಕಡ್ಡಾಯವಾಗಿ ನಿಮಗೆ ಕೇಳ್ತಾನೆ. ಬಟ್ ಅದು ಡೈರೆಕ್ಟಾಗಿ ಆದರೂ ಕೇಳ್ಬೋದು, ಇಂಡೈರೆಕ್ಟಾಗಿ ಆದರೂ ಕೇಳ್ಬೋದು. ಕಾನ್ಸೆಪ್ಟನ್ನು ನೀವು ನೀಟಾಗಿ ಅರ್ಥ ಮಾಡಿಕೊಂಡು ಮಾಕ್ ಟೆಸ್ಟ್ಗಳನ್ನು ಬಿಡಿಸ್ತಾ ಬರಬೇಕು ಸ್ನೇಹಿತರೆ. ನಾನು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಅದಕ್ಕೆ ವೀಕ್ಲಿ ಒಂದು ಮಾಕ್ ಟೆಸ್ಟನ್ನು ಕೊಡ್ತಾ ಬರ್ತೀನಿ. ಅವರಿಗೆ ಕೊಡುವಂಥ ಪ್ರಶ್ನೆಗಳು ನಾನು ತಿಳಿಸಿರುವಂಥ ಮಾರ್ಗದರ್ಶನ ಜೊತೆ ಪ್ರಶ್ನೆಯನ್ನು ಡಿಫ್ರೆಂಟಾಗಿ ಫ್ರೇಮನ್ನು ಮಾಡ್ತಾ ಬಂದಿರ್ತೀನಿ. ಅಲ್ಲಿ ಸಬ್ಜೆಕ್ಟನ್ನು ಅವರು ಕ್ಲಾರಿಟಿನ ತಗೊಳ್ತಾ ಬರ್ತಾರೆ ನಮ್ಮ ವೈಯಕ್ತಿಕ ಮಾರ್ಗದರ್ಶನದಲ್ಲಿ. ಓಕೆ, ಅದಕ್ಕೋಸ್ಕರನೇ ವೈಯಕ್ತಿಕ ಮಾರ್ಗದರ್ಶನ ನೀಡ್ತಾ ಬರ್ತೀನಿ ಫ್ರೆಷರ್ಗಳಿಗೆ. ಹಾಗಾದರೆ ನೆಕ್ಸ್ಟ್ ನಮಗೆ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಬಂತಾರೆ. ಇವ್ರ ಬಗ್ಗೆ ಏನು ವಿಶೇಷತೆ ಇಲ್ಲ. ಈ ಲಾಸ್ಟ್ನೇದು ಇದೆ ನೋಡಿ, ಇದು ತುಂಬ ವಿಶೇಷತೆ. ಯಾಕಂದರೆ ಮುಸ್ಲಿಂ ಲೀಗಿಂದ ಆಯ್ಕೆ ಆಗಿರ್ತಾರೆ ನೋಡಿ. ಕಾಂಗ್ರೆಸ್ಸಿಂದ ಆಯ್ಕೆ ಆದವರು ಯಾರು ಅಂತ ಕೇಳಿದರೆ TT ಕೃಷ್ಣಮಾಚಾರಿ ಅವರಾಗಿರ್ತಾರೆ. ಇನ್ನು ಮುಸ್ಲಿಂ ಲೀಗಿಂದ ಆಯ್ಕೆ ಆದವರು ಅಥವಾ ಕರಡು ಸಮಿತಿಯಲ್ಲಿದ್ದ ಏಕೈಕ ಮುಸ್ಲಿಂ ಯಾರು ಅಂತ ಕೇಳಿದರೆ ಅದು ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅವರು ಇರ್ತಾರೆ. ಈತನೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಎಂದು ಕೇಳಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಎಲ್ಲರೂ ಕರಡು ಸಮಿತಿ ಅಧ್ಯಕ್ಷರು ಗೊತ್ತಿರ್ತಾರೆ, ಸದಸ್ಯರು ಗೊತ್ತಿರ್ತಾರೆ. ಅದು ಯಾವ ವರ್ಷದಲ್ಲಿ ಆಯ್ಕೆ ಆಯಿತು ಅಥವಾ ಯಾವಾಗ ಸಬ್ಮಿಟ್ ಮಾಡ್ತಾರೆ ಎಲ್ಲನೂ ಸಹ ಗೊತ್ತಿರುತ್ತೆ. ಬಟ್ ಯಾರ ಮರಣದ ನಂತರ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಕಾಂಗ್ರೆಸ್ಸಿಂದ ಆಯ್ಕೆ ಆದವ್ರನ್ನ ನೆನ್ಪಿಟ್ಕೋಬೇಕು, ಮುಸ್ಲಿಂ ಲೀಗಿಂದ ಆಯ್ಕೆ ಆದವ್ರನ್ನ ನೆನ್ಪಿಟ್ಕೋಬೇಕು. ಯಾವ ರೀತಿ ಬೇಕಾದ್ರೂ ನಿಮಗೆ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಈಗ ನೋಡ್ತಾ ಬರೋಣ ಪ್ರಶ್ನೆ.
ಸೊ ಇಲ್ಲಿ ಈಸಿಯಾಗಿ ನೀವು ಉತ್ತರ ಗಮನಿಸ್ತಾ ಬರ್ತೀರಾ. ಈಗ 4ನೇ ಆಪ್ಷನ್ನು ಸರಿಯಾಗಿತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಓಕೆ, ಯಾರು ಸದಸ್ಯರಾಗಿದ್ದರು, ಯಾರು ಸದಸ್ಯರಾಗಿಲ್ಲ ಅಂತ ಪ್ರಶ್ನೆ ಎಲ್ಲ ಕೇಳ್ತಾರೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ. ಇದು ಇವತ್ತಿನ KSRPಯ ಒಂದು ಸಂವಿಧಾನದ ಬಹುಮುಖ್ಯ ಪ್ರಶ್ನೆ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಇಂದಿನ ಒಂದು ಜಿಯೋಗ್ರಫಿ ಟಾಪಿಕ್ ಬಂದು ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದೇನೆ. 5 ಶತಕೋಟಿ ವರ್ಷನ, ಅಥವಾ 10 ಶತಕೋಟಿ ವರ್ಷನ, 15 ಶತಕೋಟಿ ವರ್ಷನ, 20 ಶತಕೋಟಿ ವರ್ಷನ. ಆಲ್ಮೋಸ್ಟ್ ಒಂದು 2ರಿಂದ ಇವತ್ತೇನು ಪ್ರಶ್ನೆ ತೊಗೊಂಡಿದ್ದೀನಿ ಎಲ್ಲನೂ ಸಹ ಎಲ್ಲ ಎಕ್ಸಾಮ್ಗಳಲ್ಲಿ 2ರಿಂದ 3ರಿಂದ ಒಂದು ರಿಪೀಟ್ ಆಗಿದೆ. 2ರಿಂದ 3 ಬಾರಿವರೆಗೂ ರಿಪೀಟ್ ಆಗಿದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಾಗಿರ್ತವೆ. ಓಕೆ, ಹಾಗಾದರೆ ನಮಗೆ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದೇನೆ, ತುಂಬ ಸಿಂಪಲ್ಲು. ನಕ್ಷತ್ರ ಇರುತ್ತೆ, ಈ ನಕ್ಷತ್ರ ಜೀವಿತಾವಧಿ ಎಷ್ಟು ವರ್ಷ ಇರುತ್ತೆ? ಮನುಷ್ಯನಿಗೆ ಹೆಂಗೆ ನಾರ್ಮಲ್ ಆಗಿ ಹೇಳ್ತಾ ಬಂದರೆ 100 ವರ್ಷ ಮನುಷ್ಯನ ಆಯುಷ್ ಅಂತೆಲ್ಲ ಹೇಳ್ತಾ ಬಿಡ್ತಾರೆ, ಬಟ್ ಆವರೇಜ್ ಅಂತ ತೊಗೊಂಡಾಗ ಚೇಂಜ್ ಇರುತ್ತೆ. ಅದೇ ರೀತಿ ನಕ್ಷತ್ರಕ್ಕೆ ಎಷ್ಟು ವಯಸ್ಸಿರುತ್ತೆ ಅಥವಾ ಎಷ್ಟು ಒಂದು ಜೀವಮಾನ ಅವಧಿ ಇರುತ್ತೆ ಅದಕ್ಕೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದೇನೆ. ಇಲ್ಲಿ ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಸೂರ್ಯ ಅಂತ ಬಂದಾಗ, ಸೌರಮಂಡಲ ಅಂತ ಬಂದಾಗ ನಿಮಗೆ, ಓಕೆ, ಸೌರಮಂಡಲ ಅಂತ ಬಂದಾಗ ಬೇಸಿಕ್ಕಾಗಿ ತುಂಬ ಅಂಶಗಳನ್ನು ತಿಳ್ಕೊಬೇಕು. ಮುಂದಿನ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನಮಗೆ ಜಿಯೋಗ್ರಫಿ ಅಂತ ಬಂದಾಗ ಇದು ಸ್ಟಾರ್ಟಿಂಗ್ ಮೊದಲೇ ಟಾಪಿಕ್ ಫಿಸಿಕಲ್ ಜಿಯೋಗ್ರಫಿಲಿ ಇದಾಗಿರ್ತಾರೆ ಸ್ನೇಹಿತರೆ. ನಮಗೆ ಜಿಯೋಗ್ರಫಿ ಅಂತ ಬಂದಾಗ ಜಿಯೋಗ್ರಫಿಯ ಪಿತಾಮಹ ಅಂತ ನಾವು ಎರಟೋಸ್ಥಾನಿಸ್ ಅವ್ರನ್ನ ಕರಿತಾ ಬರ್ತೀವಿ. ಇನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ನಾವು ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವ್ರನ್ನ ಕರಿತಾ ಬರ್ತೀವಿ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ರಿಪೀಟ್ ಆಗಿದೆ. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ನೆನ್ಪಿಟ್ಕೋಬೇಕು. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟು ಆಧುನಿಕ ಒಂದು ಭೂಗೋಳದ ಪಿತಾಮಹ, ಅಥವಾ ಭೂಗೋಳದ ಪಿತಾಮಹ ಅಂತ ಕೇಳಿದರೆ ಎರಟೋಸ್ಥಾನಿಸ್, ಆಧುನಿಕ ಭೂಗೋಳದ ಪಿತಾಮಹ ಅಂತ ಕೇಳಿದರೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕು. ಇನ್ನು ವಿಶ್ವದ ಉಗಮದ ಬಗ್ಗೆ ತಿಳಿಸಿಕೊಡಲು ಅಧ್ಯಯನಕ್ಕೆ ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಕಾಸ್ಮಾಲಜಿ, ಅಥವಾ ಕಾಸ್ಮಾಲಜಿ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ. ವಿಶ್ವದ ಉಗಮದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಅಸ್ಟ್ರೋನಮಿ ಅಂತ ಒಂದು ಬರುತ್ತೆ, ಅಸ್ಟ್ರೋನಮಿ ಅಂತ ಕರಿತಾ ಬರ್ತಾರೆ. ಈ ಅಸ್ಟ್ರೋನಮಿ ಅಂದರೆ ಏನು ಅಂತ ಕೇಳ್ತಾನೆ. ಒಂದು ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಅಸ್ಟ್ರೋನಮಿ ಅಂತ ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟ್. ಇನ್ನು ಇಂಡೈರೆಕ್ಟಾಗಿ ಜಿಯೋಗ್ರಫಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಜಿಯೋಗ್ರಫಿ ಎಂಬ ಪದವನ್ನು ಮೊದಲು ಬಳಸಿದವರು ಎರಟೋಸ್ಥಾನಿಸ್ ಆಗಿರ್ತಾರೆ. ಓಕೆ, ಇಷ್ಟು ಬೇಸಿಕ್ ಅಂಶಗಳನ್ನ ತಿಳ್ಕೊಂಡಿದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೌರಮಂಡಲ ಅಂತ ಬಂದಾಗ ಅಪ್ಲೈಡ್ ಯಾವ ರೀತಿ ಕೇಳ್ತಾರೆ, ಒಂದು ಮಾಡಲ್ ಯಾವ ರೀತಿ ಕೇಳ್ತಾರೆ ಅಂತ ಬೇಸಿಕ್ ಅಂಶಗಳನ್ನು ಅಷ್ಟೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ. ಓಕೆ, ಈ ರೀತಿ ಇದೆ ನಮ್ಮ ಒಂದು ಸೌರವ್ಯೂಹ ಅಂತ ಬಂದಾಗ ನಮಗೆ ಒಂದು ಸೂರ್ಯ ಆಗಿರ್ಬೋದು, ನಮಗೆ ಬೇರೆ ಬೇರೆ ಗ್ರಹಗಳೆಲ್ಲ ಬರ್ತಾವಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನೋಡಿ ಚಿಕ್ಕ ನಕ್ಷತ್ರಗಳಿರ್ತವೆ. ಯಾಕಂದರೆ ನಕ್ಷತ್ರಗಳಂತ ಬಂದಾಗ ಎಣಿಕೆ ಆಗದಷ್ಟು ನಕ್ಷತ್ರಗಳು ನಮ್ಮ ಒಂದು ಆಕಾಶದಲ್ಲಿ ಕಾಣ್ತಾ ಬರ್ತವೆ ಸ್ನೇಹಿತರೆ. ಬಟ್ ಎಲ್ಲನೂ ಸಹ ನಾವು ಹೇಳೋಕ್ಕಾಗಲ್ಲ. ನಕ್ಷತ್ರಗಳಂದರೆ ಏನು? ಸ್ವಯಂ ಪ್ರಕಾಶವುಳ್ಳ ಆಕಾಶಕಾಯಗಳು. ಓಕೆ, ನಕ್ಷತ್ರಗಳಂದರೆ ಏನು? ಸ್ವಯಂ ಪ್ರಕಾಶವುಳ್ಳ, ಯಾವುದಕ್ಕೆ ಓನಾಗಿ ತನ್ನ ಒಂದು ಬೆಳಕನ್ನು ಒಳಗೊಂಡಿರುತ್ತೋ ಅವುಗಳಿಗೆ ನಕ್ಷತ್ರಗಳು ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಈ ನಕ್ಷತ್ರಗಳು ಪ್ರಧಾನವಾಗಿ ಏನು ಒಳಗೊಂಡು ನೋಡಿ, ಇವೆಲ್ಲ ಚಿಕ್ಕವಿದಾವಲ್ಲ, ಇವೆಲ್ಲ ನಕ್ಷತ್ರಗಳಾಗಿರ್ತವೆ. ನಕ್ಷತ್ರಗಳು ಪ್ರಧಾನವಾಗಿ ಯಾವ 2 ಅನಿಲಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಜಲಜನಕ, ಓಕೆ, ಜಲಜನಕ ಮತ್ತು ಈಲಿಯಂ ಅಂತ ಬರುತ್ತಲ್ಲ, ಜಲಜನಕ ಮತ್ತು ಈಲಿಯಂಗಳನ್ನು ಇದು ಒಳಗೊಂಡಿರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಇನ್ನು ನಕ್ಷತ್ರಗಳ ಪ್ರಕಾಶಮಾನತೆಯನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು ಅಂತ ಕೇಳ್ತಾನೆ. ಆ ಸಾಧನದ ಹೆಸರೇ ಕಾಂತಿಮಾನ ಅಂತ ಕರೀತಾರೆ ಕನ್ನಡದಲ್ಲಿ, ಬಟ್ ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ಇಂಗ್ಲೀಷಲ್ಲಿ ಆಪ್ಷನ್ ಕೊಡ್ತಾನೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಕರಿತಾ ಬರ್ತೀವಿ. ನಕ್ಷತ್ರಗಳ ಒಂದು ಪ್ರಕಾಶಮಾನವನ್ನು ಅಳೆಯುವಂತಹ ಸಾಧನ ಯಾವುದು ಅಂತ ಕೇಳ್ತಾನೆ. ಮ್ಯಾಗ್ನಿಟ್ಯೂಡ್ ಸ್ಕೇಲು, ಕನ್ನಡದಲ್ಲಿ ಕಾಂತಿಮಾನ ಅಂತ ಕರೀತಾರೆ, ಬಟ್ ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಒಂದು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಇಸ್ ಈಕ್ವಲ್ ಟು ಎಷ್ಟಕ್ಕೆ ಸಮ ಅಂತ ಕೇಳ್ತಾ ಬರ್ತಾನೆ. 3.5 ಲೈಟ್ ಇಯರ್ಗಳಿಗೆ ಸಮ. 3.5 ಲೈಟ್ ಇಯರ್ಗೆ ಸಮ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಪ್ರಶ್ನೆ ಕೇಳಿದ್ದೇನೆ, ತುಂಬ ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರೆ. ಓಕೆ, ನಮಗೆ ಒಂದು ಮ್ಯಾಗ್ನೆಟಿಕ್ ಸ್ಕೇಲ್ ಅಥವಾ ಒಂದು ಕಾಂತಿಮಾನ ಈಕ್ವಲ್ ಟು 3.5 ಮ್ಯಾಗ್ನೆಟಿಕ್ ಅಥವಾ ಒಂದು ಲೈಟ್ ಇಯರ್ಗೆ ಸಮ ಆಗಿರ್ತದೆ. ಇದು ಜ್ಯೋತಿರ್ವರ್ಷ ಅಂತ ಕರೀತಾರೆ. ಲೈಟ್ ಇಯರ್ನ ಕನ್ನಡದಲ್ಲಿ ಜ್ಯೋತಿರ್ವರ್ಷ. 3.55 ಜ್ಯೋತಿರ್ವರ್ಷಗಳಿಗೆ ಇದು ಸಮ ಅಂತ ನೆನಪಲ್ಲಿ ಇಟ್ಕೊಂಡಿರಬೇಕು ನೀವು. ಓಕೆ, ನಮಗೇನು ನಕ್ಷತ್ರಗಳಂತ ಬಂದಾಗ ಇಷ್ಟು ಮಾಹಿತಿನ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಇನ್ನು ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತಹ ನಕ್ಷತ್ರ ಯಾವ ಬಣ್ಣ ಇರುತ್ತೆ ಅಂತ ಪ್ರಶ್ನೆ ಕೇಳ್ತೇನೆ. ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ನಕ್ಷತ್ರ ನೀಲಿ ಬಣ್ಣವನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇನ್ನು ನಂತರ ನಮಗೆ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವಂತಹ ಒಂದು ನಕ್ಷತ್ರ ಯಾವ ಬಣ್ಣ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕೆಂಪು ಬಣ್ಣ ಆಗಿರ್ತದೆ, ನೆನ್ಪಿಟ್ಕೋಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಸೂರ್ಯ ಇದೆಯಲ್ಲ, ಈ ಸೂರ್ಯನಲ್ಲಿ ಆಲ್ಮೋಸ್ಟ್ ಒಳಗಡೆ ಎಷ್ಟಿರುತ್ತೆ ಅಂದರೆ 15ರಿಂದ 20 ಲಕ್ಷ ಒಂದು ಹೀಟ್, ಒಂದು ಟೆಂಪರೇಚರು ಒಳಗೊಂಡಿರ್ತದೆ ಸ್ನೇಹಿತರೆ. ಇನ್ನು ಸೂರ್ಯನ ಹೊರಮೈ
ಟೆಂಪ್ರೇಚರ್ 6000 ಡಿಗ್ರಿ ಸೆಲ್ಸಿಯಸ್ ಅಷ್ಟಿರುತ್ತೆ, ನೆನ್ಪಿಟ್ಕೋಬೇಕು. ಇಲ್ಲಿ ಒಳಗಡೆ 15ರಿಂದ 20 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಬಟ್ ಸೂರ್ಯನ ಹೊರ ಮೈಮೇಲೆ 6000 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶವನ್ನು ಒಳಗೊಂಡಿರುತ್ತೆ, ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ್ರೆ ನೀಲಿ ಬಣ್ಣ ಇರುತ್ತೆ, ಅತಿ ಕಡಿಮೆ ಉಷ್ಣಾಂಶ ಹೊಂದಿದ್ರೆ ಕೆಂಪು ಬಣ್ಣ ಇರುತ್ತೆ, ನೆನ್ಪಿಟ್ಕೋಬೇಕು. ಇನ್ನು ಸೂರ್ಯನ ಬಣ್ಣ ಯಾವುದು ಕಣ್ಣಿಗೆ ಕಾಣ್ತಾ ಇದೆ, ಸೂರ್ಯನ ಬಣ್ಣ ಒಂದು ಹಳದಿ ಬಣ್ಣ ಆಗಿರುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ, ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಕ್ಷತ್ರಗಳ ಒಂದು ಜೀವಿತಾವಧಿ ಅಂತ ಬಂದಾಗ ನಮಗೆ ಅದನ್ನು ನೋಡ್ತಾ ಬರೋಣ. ಓಕೆ, ತುಂಬ ಸಿಂಪಲ್ ನೋಡಿ. ನಕ್ಷತ್ರ ಅಂತ ಬಂದಾಗ ನಮಗೆ ಒಂದು ಸೌರವ್ಯೂಹ ಅಂತ ಬಂದಾಗ ಅಥವಾ ವಿಶ್ವ ಅಂತ ಬಂದಾಗ ವಿಶ್ವ ಉಗಮವಾದ ದಿನ, ಓಕೆ, ವಿಶ್ವ ಉಗಮವಾಗಿದ್ದು ಎಷ್ಟು ವರ್ಷಗಳಿಂದ ಅಂತ ಕೇಳ್ತಾನೆ. 15 ಬಿಲಿಯನ್ ಇಯರ್ಸ್. ಓಕೆ, 15 ಬಿಲಿಯನ್ ಇಯರ್ಸ್ ವರ್ಷದ ಹಿಂದೆ ಉಗಮವಾಯಿತು. ಯಾವುದು? ವಿಶ್ವ ಉಗಮವಾಗಿದ್ದು. ಅದೇ ರೀತಿ ಸೂರ್ಯ ಯಾವಾಗ ಉಗಮವಾಯಿತು ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೂರ್ಯ ಬಂದು 5 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿರ್ತದೆ, ನೆನ್ಪಿಟ್ಕೋಬೇಕು. ಓಕೆ, ಬಿಲಿಯನ್ ಅನ್ನೋದು ಇಂಪಾರ್ಟೆಂಟ್. ಕೆಲವು ಆಪ್ಷನ್ ಮಿಲಿಯನ್ ಕೊಟ್ಬಿಡ್ತಾನೆ, ಇದು ಬಿಲಿಯನ್. ನಾವೆಲ್ಲ ಬೆಂಗಳೂರಲ್ಲಿ ಇರ್ತೀವಿ, ನಮ್ಮ ಕ್ಯಾಪಿಟಲ್ ಸಿಟಿ ಬೆಂಗಳೂರು ಅಂತ ನೆನ್ಪಿಟ್ಕೊಳ್ಳಿ, ಬಿ ಅಂತ ನೆನ್ಪುಳಿಯುತ್ತೆ. ಓಕೆ, ಇನ್ನು ಸೂರ್ಯ ಅಂತ ಬಂದಾಗ ಸನ್ ಅಂತ ಬರುತ್ತೆ. ಸೊ ಸನ್ ಅಂತ ಬಂದಾಗ ನೋಡಿ ಎಸ್ ಥರನೇ ಬರುತ್ತೆ, 5 ಬಿಲಿಯನ್ ಅಂತ ನೆನ್ಪಿಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭೂಮಿ ಉಗಮವಾದಂತಹ ದಿನ ಒಂದು ವರ್ಷ ಯಾವುದು ಅಂತ ಕೇಳುತ್ತೆ. 4.54 ಬಿಲಿಯನ್ ವರ್ಷಗಳ ಹಿಂದೆ ಇದನ್ನು ಸಹ ಭೂಮಿ ಉಗಮವಾಗಿರ್ತದೆ ಸ್ನೇಹಿತರೆ. ಮೂರು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ವಿಶ್ವ ಉಗಮವಾಗಿದ್ದು 15 ಬಿಲಿಯನ್ ವರ್ಷಗಳ ಹಿಂದೆ, ಸೂರ್ಯ ಉಗಮವಾಗಿದ್ದು 5 ಬಿಲಿಯನ್ ವರ್ಷಗಳ ಹಿಂದೆ, ಇನ್ನು ಭೂಮಿ ಉಗಮವಾಗಿದ್ದು 4.54 ಬಿಲಿಯನ್ ವರ್ಷಗಳ ಹಿಂದೆ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಕ್ಸಾಮಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೀವು ತುಂಬ ಕೇರ್ಫುಲ್ಲಾಗಿ ಅಟೆಂಡ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ನಕ್ಷತ್ರಗಳಂತ ಬಂದಾಗ ಅವುಗಳೊಂದು ಜೀವಿತಾವಧಿ ಎಷ್ಟು ವರ್ಷಗಳಂತ ನಮಗಿಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾರೆ. 15 ಶತಕೋಟಿ ವರ್ಷಗಳಾಗಿರ್ತವೆ ಸ್ನೇಹಿತರೆ. 15 ಶತಕೋಟಿ ವರ್ಷಗಳಿಲ್ಲೂ ಸಹ ನೀವು ಕನ್ಫ್ಯೂಷನ್ ಮಾಡ್ಕೊಬಿಡಿ. ಓಕೆ, ನಕ್ಷತ್ರ ಅಂತ ಬಂದು ಇಂಗ್ಲೀಷಲ್ಲಿ ಸ್ಟಾರ್ಸ್ ಅಂತ ಕರಿತೀವಿ. ಸೊ ಎಸ್ ಪಕ್ಕ ಒಂದು ಹಾಕೊಳ್ಳಿ, 15 ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಉತ್ತರ ಸಿಕ್ಬಿಡ್ತದೆ ಸ್ನೇಹಿತರೆ. ಓಕೆ, ನಕ್ಷತ್ರಗಳ ಒಂದು ಜೀವಿತಾವಧಿ, ಅಪೇಕ್ಷೆ ಜೀವಮಾನಾವಧಿ ಎಷ್ಟು ಅಂತ ಕೇಳಿದರೆ 15 ಶತಕೋಟಿ ವರ್ಷಗಳಾಗಿರ್ತವೆ. ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಓಕೆ, ಇಷ್ಟು ಸಹ ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕು. ಇನ್ನು ಮುಂದಿನಲ್ಲಿ ಸೌರವ್ಯೂಹ ಅಂತ ಬಂದಾಗ, ಗ್ರಹಗಳು ಅಂತ ಬಂದಾಗ, ಧೂಮಕೇತು ಅಂತ ಬಂದಾಗ, ಉಲ್ಕೆಗಳಂತ ಬಂದಾಗ ಎಲ್ಲ ಮಾಹಿತಿಗಳನ್ನು ನಿಮ್ಗೆ ಒಂದೊಂದಾಗಿ ಹಂತವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನಂತರ ನಮಗೆ ಈ ಪ್ರಪಂಚದ ಒಂದು ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನ, ಇದು ಸ್ಟ್ಯಾಟಿಕ್ ಜಿ ಕೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಕ್ವಶನ್ ಆಯಿತು. ಈಗ ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ ನಾರ್ಮಲಾಗಿ ಒಂದು ಜನರಲ್ ಸೈನ್ಸ್ ಅಥವಾ ಕಾಮನ್ ಸೆನ್ಸ್ ಜಿ ಕೆ ಅಂತ ಕರಿತಾ ಬರ್ತೀವಿ. ಇದ್ರ ಮೇಲೆ ಪ್ರಶ್ನೆಗಳು ಎಷ್ಟು ಅವೇರ್ನೆಸ್ ಇದೆ ನಿಮಗೆ ಪ್ರಪಂಚದಲ್ಲಿ ಅಥವಾ ಭಾರತದ ಮೇಲೆ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಪ್ರಪಂಚದ ಒಂದು ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನಮಗೆ ಆಪ್ಷನ್ಗಳನ್ನು ತುಂಬ ಕೊಡ್ತಾ ಬಂದಿದ್ದಾರೆ, ನಾವು ಒಂದೊಂದಾಗಿ ನೋಡ್ತಾ ನೋಡಿ. ಇಂದಿರಾ ಗಾಂಧಿ ಅಂತ ಬಂದಾಗ ಇವರು ಭಾರತದ ಮೊದಲ ಪ್ರಧಾನಮಂತ್ರಿ, ತುಂಬಾ ಇಂಪಾರ್ಟೆಂಟು. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ತಾರೆ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಅದು ಇಂದಿರಾ ಗಾಂಧಿ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಬಾರಿ ಪ್ರಶ್ನೆ ಕೇಳಿರೋದು ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಅಂತ. ಇದೆ ನೋಡಿ, ಸಿರಿಮಾವೋ ಬಂಡಾರ ನಾಯ್ಕೆ ಅಂತ ಬರ್ತಾರೆ. ಇವರು ಶ್ರೀಲಂಕಾ ದೇಶ ಅಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಶ್ರೀಲಂಕಾದಲ್ಲಿ ಒಂದು ಮೊದಲ ಮಹಿಳಾ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದು ಇವರಾಗಿರ್ತಾರೆ ಸ್ನೇಹಿತರೆ. ಓಕೆ, ಇವರು ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಇನ್ನು ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಓಕೆ, ಕರೆಂಟ್ ಅಫೇರ್ಸ್ ಲಾಸ್ಟ್ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಇತ್ತು ಇದು. ಓಕೆ, ಒಂದು ಅಮೆರಿಕ ದೇಶದ ಮೊದಲ ಒಂದು ಮಹಿಳಾ ಉಪಾಧ್ಯಕ್ಷ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಮಹಿಳಾ ಉಪಾಧ್ಯಕ್ಷ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಕಮಲಾ ಹ್ಯಾರಿಸ್, ಭಾರತೀಯ ಮೂಲದ ಒಬ್ಬಳು ಕಮಲಾ ಹ್ಯಾರಿಸ್ ಅಂತ ಇರ್ತಾರೆ, ಇವರಾಗಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಇನ್ನು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ನಮ್ಮ ಒಂದು ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತದ ಒಂದು ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಇನ್ನು ಪ್ರತಿಭಾ ಪಾಟೀಲ್ ಅವರಾಗಿರ್ತಾರೆ. ಯಾರು? ಪ್ರತಿಭಾ ಪಾಟೀಲ್ ಅವರಾಗಿರ್ತಾರೆ. ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬಂದಿದ್ದು ನಮಗೆ ದ್ರೌಪದಿ ಮುರ್ಮು ಅವರೀಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟೋಟಲ್ ಇಬ್ಬರು ಅಷ್ಟೇ ನಮ್ಮ ಭಾರತದಲ್ಲಿ ಒಂದು ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದ್ರೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಓಕೆ, ನಂತರ ನಮಗೆ ಇದು ಟಾಪಿಕ್ ನಮಗೆ ಸ್ಟ್ಯಾಟಿಕ್ ಜಿ ಕೆಯಲ್ಲಿ ಏನಂತ ಬರುತ್ತೆ ಅಂದರೆ ಭಾರತದ ಪ್ರಥಮ ಮಹಿಳಾ ಸಾಧಕಿಯರು ಅಂತ ಟಾಪಿಕ್ ಬರುತ್ತೆ. ಅಲ್ಲಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಎಕ್ಸಾಮಲ್ಲಿ ಎಲ್ಲ ಥರನೂ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಯಾಕಂದರೆ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಭಾರತದ ಒಂದು ಮೊದಲ ರಕ್ಷಣಾ ಸಚಿವೆ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಭಾರತದ ಮೊದಲ ರಕ್ಷಣಾ ಸಚಿವೆ ಅಂದರೆ ಮಹಿಳಾ ಸಚಿವೆ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ತಾ ಬರ್ತಾರೆ. ಸೊ ಅಲ್ಲಿ ನಮಗೆ ಇಂದಿರಾ ಗಾಂಧಿ ಅವರಂತ ಬರ್ತೀವಿ. ನಾವು ಸಂಪೂರ್ಣವಾಗಿ ಒಂದು ರಕ್ಷಣಾ ಸಚಿವೆ ಆಗಿದವರು ಯಾರು ಅಂತ ಕೇಳಿದರೆ ಒಂದು
ಕಂಪ್ಲೀಟಾಗಿ 5 ವರ್ಷ ಅಂತ ಕೇಳಿದರೆ ಅಥವಾ ಬೇರೆ ರೀತಿ ಪ್ರಶ್ನೆ ಕೇಳಿದರೆ ನಿರ್ಮಲಾ ಸೀತಾರಾಮನ್ ಅವರು ಆಗಿರ್ತಾರೆ. ಓಕೆ, ಎರಡನೇ ಡಿಫೆನ್ಸ್ ಮಿನಿಸ್ಟರ್ ಯಾರು ಆಗಿದ್ರು ಅಂತ ಕೇಳಿದರೆ, ಭಾರತದಲ್ಲಿ ಮಹಿಳೆ ಅಂತ ಕೇಳಿದರೆ ನಿರ್ಮಲಾ ಸೀತಾರಾಮನ್ ಅವರೇ ಆಗಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಎಲ್ಲನೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನು ನಮಗೆ ನಿಮಗೊಂದು ಟಾಸ್ಕ್ ಕೊಡೋದಾದರೆ ಇವತ್ತಿನ ಟಾಸ್ಕ್, ಇವತ್ತಿನ ಹೋಮ್ವರ್ಕ್ ಏನಾಗಿದೆ ಅಂದರೆ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಯಾರು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಭಾರತದ ಮೊದಲ ಒಂದು ಗವರ್ನರ್, ಮಹಿಳಾ ಗವರ್ನರ್ ಯಾರಾಗಿದ್ರು ಅಂದರೆ ರಾಜ್ಯಪಾಲರು ಯಾರಾಗಿದ್ರು ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ ಅಥವಾ ಗೂಗಲ್ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮೊದಲ ಮಹಿಳಾ ಕೇಂದ್ರ ಸಚಿವೆ ಯಾರಾಗಿದ್ದರು, ಮೊದಲ ಮಹಿಳೆ ಕೇಂದ್ರ ಸಚಿವೆ ಯಾರಾಗಿದ್ರು, ಇವೆಲ್ಲನೂ ಸಹ ಎಕ್ಸಾಮಲ್ಲಿ PCPSL ತುಂಬ ಬಾರಿ FD ಎಲ್ಲದರಲ್ಲೂ ಸಹ ಕೇಳ್ತಾ ಬಂದಿದ್ದಾನೆ. ಇನ್ನು ಭಾರತದ ಮೊದಲ ಒಂದು ಮಹಿಳಾ ಲೋಕಸಭಾ ಸ್ಪೀಕರ್ ಯಾರಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದನ್ನು ಸಹ ನೀವು ನೆನಪು ಮಾಡ್ಕೋಬೇಕಾಗುತ್ತೆ, ಅದು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ ಒಂದು ಹೋಮ್ವರ್ಕ್ ಆಗಿರುತ್ತೆ. ಸೊ ಇಲ್ಲಿ ಟಾಪಿಕ್ ಅಂತ ಬಂದಾಗ ಇಷ್ಟು ಸಹ ಓದ್ಕೊಂಡಿರಿ, ಬಟ್ ಇನ್ನೂ ತುಂಬಾ ಇದೆ. ಆಲ್ಮೋಸ್ಟ್ ಒಂದು 50 ಪಾಯಿಂಟ್ ಇದೆ ಮಹಿಳಾ ಸಾಧಕಿಯರ ಬಗ್ಗೆ, 50 ಪಾಯಿಂಟ್ ಇದೆ. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದೇ. ಸೊ ಸಿರಿಮಾವೋ ಬಂಡಾರ ನಾಯಕಿ ಇದಕ್ಕೆ ಸರಿ ಉತ್ತರ ಆಗಿರ್ತದೆ. ಇವರು ಯಾವ ದೇಶದವರು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಶ್ರೀಲಂಕಾ ದೇಶದವರು, ನೆನಪಲ್ಲಿರಬೇಕು. ಇನ್ನು ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಬಂದು ನಾವು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಬಗ್ಗೆ ತಿಳ್ಕೊಳ್ತಾ ಬರಬೇಕಾಗುತ್ತೆ. ಎಲ್ಲರಿಗೂ ಸಹ ತುಂಬ ಸುಲಭವಾಗಿರುವಂತಹ ಟಾಪಿಕ್ ಆಗಿರುತ್ತೆ. ಪ್ರತಿಯೊಂದು ಕ್ಲಾಸಸ್ಸಲ್ಲೂ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸನ್ನು ತಗೊಳ್ತಾ ಹೋಗ್ತೀನಿ, ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಚೂಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದೇನೆ ಸ್ನೇಹಿತರೆ. ಓಕೆ, ಇಂದು ಗುರುವಾರ ಆದರೆ 360 ದಿನಗಳ ನಂತರ ಬರುವ ವಾರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಸೊ ನಮಗೆ ಒಂದು ಕ್ಯಾಲೆಂಡರ್ ಅಂತ ಒಂದು ಟಾಪಿಕ್ ಬರುತ್ತೆ ಮೆಂಟಲ್ ಎಬಿಲಿಟಿಲಿ, ಅದ್ರ ಬಗ್ಗೆ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇಂಥ ಪ್ರಶ್ನೆಗಳು ತುಂಬ ಸುಲಭವಾಗಿ ನೀವು ಉತ್ತರಿಸ್ತಾ ಬರ್ಬೋದು. ಇಲ್ಲಿ ಯಾವ ರೀತಿ ಇದಕ್ಕೆ ಸರ್ಚ್ ಮಾಡ್ತಾ ಬರಬೇಕು, ಯಾವ ರೀತಿ ಇದಕ್ಕೆ ಟ್ರಿಕ್ ಹುಡ್ಕೊಳ್ತಾ ಬರಬೇಕು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇನ್ನು ಸ್ಟಾರ್ಟಿಂಗ್ ತುಂಬ ಈಸಿ ಪ್ರಶ್ನೆಗಳನ್ನು ತೊಗೊಳ್ತಾ ಇದ್ದೀನಿ. ಕ್ಯಾಲೆಂಡರ್ ಅಂತ ಬಂದಾಗ ಮುಂದೆ ಹೋಗ್ತಾ ಡಿಫಿಕಲ್ಟ್ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇಲ್ಲಿ ನೋಡಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂದು ಗುರುವಾರ ಆದರೆ, ಅಂದರೆ ಇವತ್ತು ಗುರುವಾರ ಅಂತ, ಇವತ್ತು ಪ್ರೆಸೆಂಟ್ ಥಿಂಕ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ ಆದರೆ 363 ದಿನಗಳ ನಂತರ ಯಾವ ವಾರ ಬರುತ್ತೆ? ಎಕ್ಸಾಮಲ್ಲಿ ನಾವು ಹೇಳಿಸ್ತಾ ಕೂರೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಯಾವ ವಾರ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಓಕೆ, ಗುರುವಾರದಿಂದ ಕೌಂಟ್ ಮಾಡಬೇಕು 363 ದಿನವರೆಗೂ, ಆವಾಗ ಆ ದಿನ ಸಿಗುತ್ತೆ ಅಂತ. ಇದಕ್ಕೆ ನಾವು ಯಾವ ರೀತಿ ಲಾಜಿಕ್ ಹುಡ್ಕೊಂಡು ಪ್ರಶ್ನೆಯನ್ನು ಉತ್ತರಿಸ್ತಾ ಬರಬೇಕು ಅಂತ ಒಂದು ಕಾನ್ಸೆಪ್ಟನ್ನು ತುಂಬ ಸುಲಭವಾಗಿ ತಿಳ್ಕೊಳ್ತಾ ಬರ್ತೀನಿ. ಓಕೆ, ನಮಗೆ ವಾರದಲ್ಲಿ ಎಷ್ಟು ದಿನಗಳಿರ್ತವೆ ಅದು ಕಾನ್ಸೆಪ್ಟ್ ಗೊತ್ತಿರಬೇಕು. ವಾರದಲ್ಲಿ ಎಷ್ಟು 7 ದಿನಗಳಿರ್ತವೆ ಅನ್ನೋದನ್ನ ಎಲ್ರಿಗೂ ಸಹ ಗೊತ್ತು. ಸೋಮವಾರದಿಂದ ಹಿಡಿದು ಭಾನುವಾರದವರೆಗೆ ನಮಗೆ ಯಾವೆಲ್ಲ ದಿನಗಳು ಬರ್ತವೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಸೊ ಆ 7 ದಿನಗಳನ್ನು ಇಲ್ಲಿ ಹಾಕ್ಕೊಳ್ತಾ ಬರಬೇಕು. ಅದನ್ನು ನೀವು 363 ದಿನಗಳನ್ನು ಡಿವೈಡ್ ಮಾಡ್ತಾ ಬರಬೇಕು. ಇಲ್ಲಿ ನಿಮಗೆ ಶೇಷ ಏನು ಬರುತ್ತೆ, ಶೇಷ ಅಂತ ಏನು ಕರಿತೀವಿ, ಲಾಸ್ಟಲ್ಲಿ ಸಿಗುತ್ತಲ್ಲ, ಉಳಿಕೆ ಆಗುತ್ತಲ್ಲ, ಅಷ್ಟು ದಿನಗಳನ್ನು ಕೌಂಟ್ ಮಾಡಿಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ. ಓಕೆ, ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಬರ್ತೀನಿ. ಓಕೆ, 363 ದಿನಗಳಂತ ಇದೆ. ಸೊ 7ರಿಂದ ಡಿವೈಡ್ ಮಾಡಿದೆ. ಹೇಳಿದ್ನಲ್ಲ, ನೀವು ಮೆಂಟಲ್ ಎಬಿಲಿಟಿ ಮಾಡ್ಬೇಕಂದ್ರೆ ಪ್ಲಸ್ಸು ಮೈನಸ್ಸು ಡಿವೈಡೆಡ್ ಬೈ ಇಂಟು ಮಾಡೋಕ್ಕೆ ಬಂದರೆ ಮಾತ್ರ ನೀವು ಮಾನಸಿಕ ಸಾಮರ್ಥ್ಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಅಂಕಗಳನ್ನಾದರೂ ತೊಗೊಳ್ತೀರಿ. ಇಷ್ಟು ಬಂದಿಲ್ಲ ಅಂದರೆ ಅದು ಯಾವುದೇ ಥರ ಅಂಕಗಳು ಬರಲ್ಲ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಮೆಂಟಲ್ ಎಬಿಲಿಟಿ ಒಂದು ತುಂಬ ಕೇರ್ಫುಲ್ಲಾಗಿ ಓದ್ಕೋಬೇಕು. PSIಗೆ ಹೋದವ್ರಿಗಂತೂ 15ರಿಂದ 20 ಮೆಂಟಲ್ ಎಬಿಲಿಟಿ ಕೇಳ್ತಾ ಬರ್ತಾನೆ. PCಗೆ ಕೆಲವೊಮ್ಮೆ 10ರಿಂದ 12, ಅದರಲ್ಲೂ KSRP ಅಂತ ಬಂದಾಗ ಮಿನಿಮಮ್ 15+ ಮೆಂಟಲ್ ಎಬಿಲಿಟಿನ ಕೇಳ್ತಾ ಬರ್ತಾನೆ. ತುಂಬ ಕೇರ್ಫುಲ್ಲಾಗಿ ಓದ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂದರೆ ಪದೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ತಿಳ್ಕೊಳ್ತಾ ಇರಬೇಕು. ಓಕೆ, ಇಲ್ಲಿ ನಮಗೆ 7ರಿಂದ ಡಿವೈಡ್ ಮಾಡ್ತಾ ಬರೋಣ. ಸೊ 7 5ಲಿ ಎಷ್ಟಾಗುತ್ತೆ? 7 4ಲಿ 28 ಆದರೆ 7 5ಲಿ ಎಷ್ಟಾಗುತ್ತೆ? 35 ಆಗ್ತಾ ಬರ್ತದೆ. ಇದು ನೋಡಿ, 7 5ಲಿ 35 ಇಲ್ಲಿ ಬರ್ಕೋಬೇಕು. ಸೊ 3 ಹೋದರೆ 0 ಆಗ್ತದೆ. 6ರಲ್ಲಿ 5 ಹೋದರೆ 1 ಉಳಿತದೆ. ಇನ್ನು ಮಿಕ್ಕಿದ 3 ಹಾಗೆ ಬರೆದಿಟ್ಕೋಬೇಕು ಇಲ್ಲಿ ಕೆಳಗಡೆ. ಇದೆಲ್ಲ ಗೊತ್ತಿರಬೇಕು, ಕಾಮನ್ ಸೆನ್ಸ್. ಓಕೆ, ಹಾಗೆ ಬರೆದಿಟ್ಕೊಂಡಾಗ ಸೊ 7 ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಬಂದಾಗ ನಮಗೆ 7 1ಲಿ 7 2ಲಿ 14 ಜಾಸ್ತಿ ಆಯಿತು, ಬರೋದಿಲ್ಲ. 7 1ಲಿ ಹಾಕೋಬೇಕಾಗುತ್ತೆ ನೀವು. 7 1ಲಿ 7 ಆಗಿರ್ತದೆ ಸ್ನೇಹಿತರೆ. ಓಕೆ, ನಮಗೆ 13ರಲ್ಲಿ 7 ಹೋದರೆ ಎಷ್ಟಾಗುತ್ತೆ? ಸೊ 13ರಲ್ಲಿ 7 ಹೋದರೆ 6 ಉಳ್ಕೊಳುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಓಕೆ, ನಮಗೆ 13ರಲ್ಲಿ 7 ಹೋಯ್ತಂದರೆ 6 ಅನ್ನೋದು ಎಲ್ರಿಗೂ ಸಹ ಗೊತ್ತಾಗುತ್ತೆ. ಸೊ 6 ಅನ್ನೋದು ನಾವು ಶೇಷ ಅಂತ ಕರಿತೀವಿ. ಕೊನೆ ಏನು ಉಳಿಯುತ್ತಲ್ಲ ಅದನ್ನೇ ಶೇಷ ಅಂತ ಕರಿತಾ ಬರ್ತೀವಿ. ಈ 6 ಅಂಕಿಗಳನ್ನ ತುಂಬ ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು. ಈಗ ಸೊ ಇಲ್ಲಿ ಗುರುವಾರ ಅಂತ ಬಂದಿದೆ. ಸೊ ನಾವು ಬರೆದಿಟ್ಕೋಬೇಕು. ಎಷ್ಟು ವಾರದಲ್ಲಿ? 1 2 3 4 5 6 7 ಅಂತ ಬರೆದಿಟ್ಕೋಬೇಕು. ಓಕೆ, ತುಂಬ ನೀಟಾಗಿ ಹೇಳ್ತೀನಿ, ಒಂದು ನಿಮಿಷ. ಓಕೆ, ಇಲ್ಲಿ ಬರಿತಾ ಬರ್ತೀನಿ ನೋಡಿ. ಇಲ್ಲಿಂದ 0 ಅಂತ ತೊಗೊಳ್ಳಿ, ಮತ್ತು 1 ಅಂತ ತೊಗೊಳ್ಳಿ, 2 ಅಂತ ತೊಗೊಳ್ಳಿ, 3 4 5
6 ಆಗಿರ್ತದೆ. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ ಆಗಿರ್ತದೆ. ಅದಕ್ಕೆ ತುಂಬ ಫ್ರೆಷರ್ಗಳಿಗೆ, ಅದರಲ್ಲೂ ಗ್ರಾಮೀಣ ನಾವು ಫೋಕಸ್ ಮಾಡ್ತಿರೋದು ಹಳ್ಳಿ ಮಕ್ಕಳಿಗೆ ಹೆಲ್ಪ್ ಆಗಬೇಕಂತ. ಸೊ ಗ್ರಾಮೀಣ ಮಟ್ಟದ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಫ್ರೆಷರ್ಗಳಿಗೂ ಅರ್ಥ ಆಗಬೇಕು, ಮೆಂಟಾಲಿಟಿ ಸ್ವಲ್ಪ ಜನಕ್ಕೆ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ನಿಧಾನಗತಿಯಲ್ಲಿ ಬಿಡಿಸಿ ಹೇಳ್ತಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಸ್ನೇಹಿತರು. ಓಕೆ, ಜೀರೋ ಅಂತ ಬಂದಾಗ ನಾವು ಜೀರೋ ಯಾವತ್ತು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಗೊತ್ತಾ, ಯಾವ ದಿನ ಕೊಟ್ಟಿದ್ದಾನಲ್ಲ ಅದನ್ನು ನಾವು ಜೀರೋ ಅಂತ ಕನ್ಸಿಡರ್ ಮಾಡಬೇಕು ಅಷ್ಟೇ. ಅಲ್ಲಿ ನೋಡಿ, ಅಲ್ಲಿ ಗುರುವಾರ ಕೊಟ್ಟಿದ್ರೆ ಇಲ್ಲಿ ಗುರುವಾರ ಅಂತ ಬರೆದಿಟ್ಕೊಳ್ಳಿ, ಅಲ್ಲಿ ಶನಿವಾರ ಕೊಟ್ಟಿದ್ರೆ ಇಲ್ಲಿ ಶನಿವಾರ ಅಂತ ಬರೆದಿಟ್ಕೊಳ್ಳಿ, ಇಲ್ಲಿ ಏನಾದರೂ ಬುಧವಾರ ಅಂತ ಕೊಟ್ಟಿದ್ರೆ ಇಲ್ಲಿ ಬುಧವಾರ ಅಂತ ಬರೆದಿಟ್ಕೊಳ್ಳಿ. ಜೀರೋಯಿಂದ ಇದು ನೆನ್ಪಿಡಬೇಕು, ಜೀರೋ ಹಾಕ್ಬೇಕನ್ನೋದು ನೆನ್ಪಿಡ್ಕೋಬೇಕು. ಇಲ್ಲಿ ನೀವು ಒಂದಿಂದ ಅಂತ ಹಾಕೊಂಡು ಹೋಗ್ಬಿಟ್ಟು 7 ಅಂತ ಬರ್ಕೊಂಡ್ಬಿಟ್ರೆ ಇಲ್ಲಿ 100% ನಿಮ್ಮ ಉತ್ತರ ರಾಂಗ್ ಆಗ್ಬಿಡುತ್ತೆ. ಸೊ ಜೀರೋ ಯಾವ್ದು ಕೊಟ್ಟಿದ್ದಾನೆ ಅದನ್ನು ಜೀರೋ, ಯಾಕಂದರೆ 363 ದಿನಗಳ ನಂತರ ಯಾವ್ದು ಬರುತ್ತೆ, ಗುರುವಾರ ಆದರೆ. ಸೊ ಹಾಗಾಗಿ ಇದನ್ನು ಜೀರೋನು ಕನ್ಸಿಡರ್ ಮಾಡ್ಕೊಂಡಿರಬೇಕು. ಸೊ ಜೀರೋ ಗುರುವಾರ ಆಗಿರುತ್ತೆ. ಇನ್ನು ಮಿಕ್ಕಿ ತುಂಬ ಸಿಂಪಲ್. ಗುರುವಾರ ಆದರೆ ಯಾವ್ದು ಬರುತ್ತೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ಶುಕ್ರವಾರ ಬರುತ್ತೆ, ಶನಿವಾರ ಬರುತ್ತೆ, ಮತ್ತು ಭಾನುವಾರ ಬರುತ್ತೆ, ಸೋಮವಾರ ಬರ್ತದೆ, ನಂತರ ಮಂಗಳವಾರ ಬರುತ್ತೆ, ನಂತರ ಒಂದು ಬುಧವಾರ ಬರ್ತದೆ ಸ್ನೇಹಿತರೆ, ನಂತರ ಬರೋದು ಯಾವುದು, ಗುರುವಾರ ಆಗಿರುತ್ತೆ. ಸೊ 0 ಅಂತ ಆಗಿರುತ್ತೆ, ಅದ್ರ ಬಗ್ಗೆ ನೆನ್ಪಿಟ್ಕೋಬೇಡಿ. ಓಕೆ, ಹಾಗಾದ್ರೆ ನಮಗೆ ಇಲ್ಲಿ ಶೇಷ ನೋಡಬೇಕು. ಶೇಷ ಎಷ್ಟು ಉಳಿದಿರೋದು, 6. ಇಲ್ಲಿ ಶೇಷ ನೋಡಿ 6 ಉಳಿದಿದೆ. ಇಲ್ಲಿ 6 ಅಂಕಿ ಯಾವ ದಿನ ಬರ್ತಿದೆ ನೋಡಿ, ಇಲ್ಲಿ 6 ಅಂಕಿ ಬುಧವಾರ ಬರ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಯಾವುದು ಅಂಕಿ ಯಾವ ಅಂಕಿ ಯಾವ ಒಂದು ಹೆಸರಲ್ಲಿದೆ ಇದೊಂದು ಹಾಕೋದು ಗೊತ್ತಾದರೆ ಮುಗಿದೋಯ್ತು. ಗುರುವಾರ ಅನ್ನೋದನ್ನ 0 ಹಾಕೋಬೇಕಂತ ಏನು ಕೊಟ್ಟಿದ್ದಾರೆ ಅದನ್ನು 0 ಹಾಕೋಬೇಕು ಅನ್ನೋದು ಗೊತ್ತಾಗ್ಬಿಡ್ತಂದ್ರೆ ಉತ್ತರ ಸಿಕ್ಬಿಡುತ್ತೆ. ಸೊ 6ನೇದು ನೋಡ್ಕೊಳ್ಳಿ, ಬುಧವಾರ ಆಗಿರ್ತದೆ. ಸೊ ಇಲ್ಲಿ ಸರಿ ಉತ್ತರ ಬುಧವಾರ ಆಗಿರ್ತದೆ ಸ್ನೇಹಿತರೆ. ಇಷ್ಟೇ, ತುಂಬ ಸಿಂಪಲ್ಲು. ಮೆಂಟಾಲಿಟಿ ಕಲಿಯೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತವ್ರು. ಕೆಲವೊಂದು ಟಾಪಿಕ್ ಕಷ್ಟ ಇರ್ತದೆ, ಒಪ್ಕೊಳ್ತೀನಿ, ಬಟ್ ಪಿ ಸಿಗೆಲ್ಲ ಅಷ್ಟೊಂದು ಕಷ್ಟ ಕೊಡೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ನೀವು ಸಾಲ್ವ್ ಮಾಡ್ತಾ ಬಂದರೆ, ಒಂದೊಂದರಲ್ಲಿ ಒಂದು 5 ರಿಂದ 8 ಅಂಶಗಳನ್ನು, ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಬಂದರೆ ಖಂಡಿತ ಅಷ್ಟರಲ್ಲಿ ನಿಮಗೆ ಉತ್ತರಗಳು ಸಿಗ್ತಾ ಬರುತ್ತೆ. ಪ್ರಶ್ನೆಗಳು ಅಲ್ಲೇ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅದನ್ನೆಲ್ಲ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅಬ್ದಿ ಅಕಾಡೆಮಿ ಇರೋದೇ ಒಂದು ಅಬ್ದಿ ಅಕಾಡೆಮಿಲಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಓದ್ತಿದ್ರೆ 100% ನಿಮಗೆ ಆ ಜಾಬ್ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ವರಿ ಬೇಕಾಗಿಲ್ಲ. ಎಕ್ಸೈಸ್ ಗಾರ್ಡ್ ಆಗಿರಲಿ, ಸಿವಿಲ್ PC ಆಗಿರ್ಬೋದು, CRDR ಆಗಿರ್ಬೋದು, KSRP ಆಗಿರ್ಬೋದು, PS ಆಗಿರ್ಬೋದು, ಪೊಲೀಸ್ಗಂತಲೇ ನಮ್ಮ ಒಂದು ಗ್ರೂಪು ಫೇಮಸ್ ಆಗಿರೋದು ಸ್ನೇಹಿತರೆ. ಅದ್ರ ಬಗ್ಗೆ ವರಿ ಬೇಕಾಗಿಲ್ಲ ನಿಮಗೆ. ಓಕೆ, ಅದೆಲ್ಲನೂ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಶ್ನೆ ಈಗ ಆಲ್ರೆಡಿ ಹೇಳಿದ್ದೀನಿ, ಕಂಪ್ಯೂಟರ್ ಅಂತ ಬಂದಾಗ ಈ ಪ್ರಶ್ನೆಗಳನ್ನು ಬೇರೆ ರೀತಿ ಕೇಳಿರ್ತಾರೆ ಎಕ್ಸಾಮ್ಗಳಲ್ಲಿ. ನಾನು ನನ್ನದೇ ಆದಂಥ ಆಪ್ಷನ್ಗಳು, ನನ್ನದೇ ಆದಂಥ ಟಾಪಿಕ್ ತೊಗೊಂಡು ಒಂದೊಂದೇ ಟಾಪಿಕನ್ನು ನಿಮಗೆ PC PSI ಏನು ಕಂಪ್ಯೂಟರ್ ಬೇಸಿಕ್ಕಾಗಿ ಓದಿರ್ಬೇಕು, FD SDA ಅನ್ನೋದನ್ನ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಕೇರ್ಫುಲ್ಲಾಗಿ ನೀವು ಇದನ್ನು ಸಹ ಅಂಶವನ್ನು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ಗೆ ಉದಾಹರಣೆ ಅಲ್ಲ ಅಂತ ಕೇಳಿದೆ. ಮೊದಲ ಒಂದು 3 ಕ್ಲಾಸಲ್ಲಿ ನಾನು ಯಾವುದು ಇನ್ಪುಟ್ ಡಿವೈಸು, ಯಾವುದು ಒಂದು ಔಟ್ಪುಟ್ ಡಿವೈಸು, ಮತ್ತು ಇನ್ಪುಟ್ ಔಟ್ಪುಟ್ ಯಾವುದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇಂದಿನ ಕಾನ್ಸೆಪ್ಟಲ್ಲಿ ಹೊಸ ಟಾಪಿಕ್ಕು ಸರ್ಚ್ ಇಂಜಿನ್ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಓಕೆ, ಸರ್ಚ್ ಇಂಜಿನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ಏನೇ ಡೌಟ್ ಬಂತು ಅಂದ್ರೆ ಗೂಗಲ್ಗೆ ಹೋಗ್ತೀರಿ. ಓಕೆ, ಆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾ ಬರ್ತೀರಿ. ಯಾವುದೇ ಒಂದು ಟಾಪಿಕ್ ಹಿಸ್ಟ್ರಿಲಿ ಏನಾದರೂ ಕನ್ಫ್ಯೂಷನ್ ಆಯ್ತು ಅಂದರೆ ಓಕೆ ನಮಗೆ ಹೇಳಿದೆ, ಈಗಿನ ತಾನೇ ಮೊದಲ ಮಹಿಳಾ ಒಂದು ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂತ ನೋಡ್ಕೊಳ್ಳಿ ಅಂತ. ಓಕೆ, ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಗೂಗಲಿಗೆ ಹೋಗಿ ಸರ್ಚ್ ಮಾಡ್ತಿರಲ್ಲ, ಈ ಗೂಗಲ್ ಸರ್ಚ್ ಮಾಡ್ತೀರಿ, ಗೂಗಲ್ ಅಂತ ಹೆಸರು ಇದೆಯಲ್ಲ, ಇದನ್ನೇ ಸರ್ಚ್ ಇಂಜಿನ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಇದೊಂದೇ ಗೂಗಲ್ ಒಂದೇ ಸರ್ಚ್ ಇಂಜಿನ್ ಇಲ್ಲ, ಆ ಥರ ತುಂಬ ಪ್ರಪಂಚದಾದ್ಯಂತ ತುಂಬಾ ಒಂದು ಸರ್ಚ್ ಇಂಜಿನ್ಗಳಿದ್ದಾವೆ. ಅಂಥ ಸರ್ಚ್ ಇಂಜಿನ್ಗಳ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕು. ಜಸ್ಟ್ ಯಾವುದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ ಅಂತ ತಿಳ್ಕೊಂಡಿದ್ರೆ ಸಾಕು, ಅಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಹಾಗಾದರೆ ಸರ್ಚ್ ಇಂಜಿನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರೆ ಅವು ಯಾವೆಲ್ಲ ಸರ್ಚ್ ಇಂಜಿನ್ಗಳು ಇರ್ತವೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ದಯವಿಟ್ಟು ಕ್ಲಾಸಸ್ ಇಷ್ಟ ಆಗಿದ್ದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ. ಅದ್ರ ಜೊತೆ ಒಂದು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಸಹ, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಳಿಸ್ಕೊಡ್ತಿದ್ದೀನಿ. ಸರ್ಚಲ್ಲೂ ಸಹ ನೀವು ಹುಡುಕ್ಬೋದು, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಸರ್ಚ್ ಒಂದು ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿದ್ದೀನಿ, ಲಾಗಿನ್ ಆಗ್ತಾ ಬರ್ಬೋದು. ಇನ್ನು ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ತಾ ಬರ್ಬೋದು, ಅಥವಾ ಲಿಂಕ್ ಸಿಕ್ಕಿಲ್ಲ ಅಂದರೆ ಲಿಂಕ್ ಕಳಿಸಿ ಅಂತ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಆಗ್ತಾ ಬನ್ನಿ, ಖಂಡಿತ ರಿಪ್ಲೈ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ಗೆ ಆದಷ್ಟು ಬೇಗ ಬೇರೆ ಶುರು ಮಾಡ್ತಾ ಇದ್ದೀನಿ. ತುಂಬ ಕಾಲ್ಸ್ ಬರ್ತಾ ಇದೆ. ಸೊ ಅದು ಶುರುವಾದಾಗ ಮತ್ತೊಮ್ಮೆ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಓಕೆ, ನಂತರ ನಮಗೆ ಈ ಸರ್ಚ್ ಎಂಜಿನ್ಗೆ ಉದಾಹರಣೆ ಯಾವುದು ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಇವತ್ತಿನ ಟಾಪಿಕ್ಕು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಅಭ್ಯರ್ಥಿಗಳು ಬ್ಯಾಚ್ ಯಾವಾಗ ಶುರು ಆಗುತ್ತೆ ಅಂತ ಕಾಲ್ ಮಾಡ್ತಾ ಇದ್ದೀರಾ. ಸೊ ಸಾಕಷ್ಟು ಕಾಲ್ಗಳು ಪ್ರತಿದಿನ ಬರ್ತಾ ಇದ್ದಾವೆ. ಹಾಗಾಗಿ ಆ ಉದ್ದೇಶದಿಂದ ನಂಬರ್ ಹಾಕಿರ್ತೀನಿ, ಜಸ್ಟ್ ಲಿಂಕು ಮತ್ತು ಇದನ್ನು ಕಳಿಸ್ಕೊಳ್ಳಿ. ಇನ್ನು ಟೆಲಿಗ್ರಾಮಲ್ಲಿ ಯಾವತ್ತು ಬ್ಯಾಚ್ ಶುರು ಆಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ನಂತರ ಇವತ್ತಿನ ಒಂದು ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಈ ರೀತಿ ಇದೆ ನೋಡಿ. ಇಲ್ಲಿ ನಮಗೆ ಇವೆಲ್ಲ ಸರ್ಚ್ ಇಂಜಿನ್ಗಳಿಗೆ ಉದಾಹರಣೆ. ಫಸ್ಟ್ ಪ್ರಿಫರೆನ್ಸು ಅತಿ ಹೆಚ್ಚು ಜನ ಯೂಸ್ ಮಾಡೋದು ಗೂಗಲ್ ಸರ್ಚ್ ಆಗಿರುತ್ತೆ. ಇದೊಂದು ಸಹ ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ತುಂಬ ಜನ ಕೇಳಿರ್ತಾರೆ ಇದನ್ನು, ಯಾಹೋ ಅನ್ನೋದು ಒಂದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿರುತ್ತೆ. ಇನ್ನು ಡಕ್ ಗೋ ಅಂತ ಬರುತ್ತೆ. ಇನ್ನು AOL ಸರ್ಚ್ ಅಂತ ಬರುತ್ತೆ. ಇನ್ನು ಬ್ರೇವ್ ಸರ್ಚ್. ಇಲ್ಲೇನು ಅರ್ಥ ಮಾಡಿಸೋದಿಲ್ಲ, ಜಸ್ಟ್ ನೀವು ಇವನ್ನ ಕಂಠಪಾಠ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಮೈಕ್ರೋಸಾಫ್ಟ್ ಬಿಂಗ್ ಆಗಿರ್ಬೋದು, ask.com ಆಗಿರ್ಬೋದು, ಆ್ಯಂಡೆಕ್ಸ್ ಆಗಿರ್ಬೋದು,
ಮತ್ತು SG ಆಗಿರ್ಬೋದು ಮತ್ತು ಬೈಡು ಆಗಿರ್ಬೋದು, ಇವೆಲ್ಲವೂ ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಓಕೆ, ಕಡ್ಡಾಯವಾಗಿ ಇಷ್ಟು ಮಾಹಿತಿನ ತಿಳ್ಕೊಳ್ಳಿ. ಸರ್ಚ್ ಇಂಜಿನ್ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆ ಅಂತೇಳಿ 1 2 3 4 5 ಅಂತ ಕೊಟ್ಬಿಟ್ಟು 1 2 3 ಸರಿ, 3 4 ಸರಿ, 3 5 6 ಸರಿ, ಈ ರೀತಿ ಆಪ್ಷನ್ನ ಕೊಡ್ತಾ ಬರ್ತಾನೆ. ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ ಅಥವಾ ಆಗಿಲ್ಲ, ನಾನು ಕೇಳ್ತೀನಲ್ಲ ಆ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾಗಿ ಇಷ್ಟನ್ನು ಸಹ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. PCಗೂ ಇಂಪಾರ್ಟೆಂಟು. ಇದ್ಯಾವುದು ಕಂಪ್ಯೂಟರ್ ಕ್ಲಾಸ್ ಹೇಳ್ತೀನಿ ಅಂತ ತಿಳ್ಕೊಬೇಡಿ. PC PSIಗೆ ಈ ಕಂಪ್ಯೂಟರ್ ಸಹ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಒಂದು ಸಬ್ಜೆಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ. ಕಡ್ಡಾಯವಾಗಿ ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಕಂಪ್ಯೂಟರ್ ಅವೇರ್ನೆಸ್ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಪ್ರತಿದಿನ ಒಂದು ಟಾಪಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ಇಲ್ಲಿ ಸ್ವಲ್ಪ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಸಿಂಪಲ್ ಆಗಿರುವಂತಹ ಪ್ರಶ್ನೆ. ನಮಗೆ ಬೇಕಾದ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಹುಡ್ಕಲು ನಾವು ಸರ್ಚ್ ಇಂಜಿನನ್ನು ಯೂಸ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಮೊದಲ ಸರ್ಚ್ ಇಂಜಿನ್ ಯಾವುದು, ಪ್ರಪಂಚದಲ್ಲೇ ಮೊದಲ ಸರ್ಚ್ ಇಂಜಿನ್ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ಆರ್ಕಿ. ಓಕೆ, ಆರ್ಕಿ ಅನ್ನೋದು ಮೊದಲ ಸರ್ಚ್ ಇಂಜಿನ್ ಆಗಿರುತ್ತೆ. ಇಂಗ್ಲೀಷಲ್ಲಿ ಬರೆದಿಟ್ಕೊಳ್ಳಿ. ಓಕೆ, ಆರ್ಕಿ ಅನ್ನೋದು ಒಂದು ಮೊದಲ ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿರ್ತಾರೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಈಗ ಪ್ರಶ್ನೆ ನೋಡ್ತಾ ಬರೋಣ. ಸೊ ಇವಾಗ ನಿಮಗೆ ಪ್ರಶ್ನೆ ತುಂಬ ಸಿಂಪಲ್ ಅನಿಸುತ್ತೆ. ಇವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ಗೆ ಉದಾಹರಣೆ ಅಲ್ಲ ಅಂತ ಕೇಳಿದೆ. ಜಸ್ಟ್ ಅಲ್ಲ ಅಂತ ಕೇಳಿ ಇಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕು. ಹೌದನಾ ಅಥವಾ ಅಲ್ಲ ಅಂತ ಕೇಳಿದೆ ಅಂತ ನೋಡ್ಕೋಬೇಕಾಗುತ್ತೆ. ಗೂಗಲ್ ಅನ್ನೋದು ಆಲ್ಮೋಸ್ಟ್ ಹೇಳಿದೆ ಸರ್ಚ್ ಇಂಜಿನ್ ಅಂತ. ಇನ್ನು ಯಾಹೂ ಅಂತ ಅನ್ನೋದು ಸರ್ಚ್ ಇಂಜಿನ್ ಆಗಿರುತ್ತೆ. ಇನ್ನು ಬಿಂಗ್ ಅಂತ ಬರ್ತಿದ್ದು ಸಹ ಸರ್ಚ್ ಇಂಜಿನ್ ಆಗಿರುತ್ತೆ. ಇಲ್ಲಿ ಒಬೊಂಟೊ ಅಂತಿದೆ ನೋಡಿ, ಇದು ಒಬೊಂಟೊ ಅನ್ನೋದು ಸರ್ಚ್ ಇಂಜಿನ್ ಆಗಿರಲ್ಲ, OS ಆಗಿರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್. OS ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತೇನೆ. ನನ್ನ ಕಂಪ್ಯೂಟ್ರು ವರ್ಕ್ ಆಗೋದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಕಂಪಲ್ಸರಿ ಬೇಕಾಗಿರ್ತದೆ ಸ್ನೇಹಿತರೆ. ಅಂಥ ಆಪ್ರೇಟಿಂಗ್ ಸಿಸ್ಟಮ್ಗಳಲ್ಲಿ ಒಂದು ಉದಾಹರಣೆಯೇ ಒಬೊಂಟೊ ಆಗಿರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ಬಟ್ ಇದು ಒಬೊಂಟೊ ಅನ್ನೋದು ಸರ್ಚ್ ಇಂಜಿನ್ ಅಲ್ಲ, ಇದೊಂದು OS ಆಪ್ರೇಟಿಂಗ್ ಸಿಸ್ಟಮ್. ಎಕ್ಸಾಮಲ್ಲಿ ಕೇಳಿದರೆ OS ಅಂದರೆ ಏನು ಅಂತ, ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಫುಲ್ ಫಾರ್ಮು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟು ಸಹ ಮಾಹಿತಿಯನ್ನು ನೀವು ಬೇಸಿಕ್ ಕಂಪ್ಯೂಟರ್ ಅಂತ ಬಂದಾಗ ಸರ್ಚ್ ಇಂಜಿನ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಓಕೆ, ದಯವಿಟ್ಟು ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ತುಂಬ ಇಷ್ಟ ಆಯಿತು ಲೈಕನ್ನು ಸಹ ಮಾಡ್ತಾ ಬನ್ನಿ. ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರು ನಮ್ಮ ಮುಂದಿನ ಒಂದು ವೀಡಿಯೋಸ್ ಮಾಡೋದಕ್ಕೆ ತುಂಬ ಸ್ಫೂರ್ತಿಯಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಕಮೆಂಟನ್ನು ಮಾಡ್ತಾ ಬನ್ನಿ, ಎಲ್ಲರೂ ಸಹ ಲೈಕನ್ನು ಮಾಡ್ತಾ ಬನ್ನಿ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇತ್ತಂದ್ರೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಬಟ್ ಬ್ಯಾಚ್ ಬಗ್ಗೆ ಮಾತ್ರ ಕಾಲ್ ಮಾಡಬೇಡಿ. ಬ್ಯಾಚ್ ಯಾವಾಗ ಶುರು ಆಗುತ್ತೆ ಅಂತ ಟೆಲಿಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ. ಬೇರೆ ಏನಾದರೂ ನಿಮಗೆ ಡೌಟ್ ಇತ್ತಂದರೆ ಕಾಲ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.